ರೈತಾಪಿ ವರ್ಗದವರು, ಗ್ರಾಮೀಣ ಭಾಗದವರು, ಟೂ ವೀಲರ್ ಓಡಾಡೋರು ಕಾರ್ ಓಡಾಡ್ಲಿ ಅಂತ ಈ ಬಿಸ್ನೆಸ್ ಮಾಡಿದ್ದೀನಿ ಸರ್. ಕಸ್ಟಮರ್ಗೆ ಇನ್ನೂ ಒಂದು ಟಾಸ್ಕ್ ಕೊಡ್ತೀನಿ ಸರ್. 2 ದಿನ ಯೂಸ್ ಮಾಡಿ, 2 ದಿನ ಯೂಸ್ ಆಗಿ ನಿಮ್ಗೆ ಇಷ್ಟ ಆಗಿಲ್ಲ ವಾಪಸ್ ತಗೊಬನ್ನಿ ಸರ್. ಚಾಕ್ಲೇಟ್ ದೋಸ್ತು ಪ್ಲಸ್ ಟಾಟಾ ಎಸ್ ಅವ್ರಿಗೆ ಬರಲಿ ಸರ್, ಅವ್ರು ತಗೊಳ್ಳಿ, ಅವರು ಚೆನ್ನಾಗಿರ್ಲಿ ಸರ್. ನಾನು ಬೆಳಿತೀನಿ, ಅವರು ಬೆಳಿತಾರೆ ಸರ್. ಹಾಗೆ ಏನು ಮಾಡಬೇಕು ಅಂತ ಅಪ್ಗ್ರೇಡ್ ಆಗಬೇಕು ಅಂತ ಇದ್ದು ಚಿರಾಗ್ ಕಾರ್ಸ್ಗೆ ನಾವು ಅಪ್ಗ್ರೇಡ್ ಮಾಡೋಕ್ಕೆ 2 years ಇಂದ ನಮ್ಮ ಚಿರಾಗ್ ಟೀಮ್ಸು ವರ್ಕ್ ಮಾಡ್ತಾ ಇದ್ದು. ಇದು ಚಿರಾಗ್ ಕಾರ್ಸ್ ಮಾಡಿರೋ ಉದ್ದೇಶನೇ ನನ್ನ ದೇವರುಗಳಾದಂಥ ಟಾಟಾ ಎಸ್, ದೋಸ್ತು, ಬುಲೋರೋ ಕಸ್ಟಮರ್ಗೋಸ್ಕರ ಸರ್. ಎದೆ ತಟ್ಟು ಹೇಳ್ತಾ ಇದ್ದೀರಿ ಸರ್. 9:30 ಇಂದ 6 o'clock ವರೆಗೂ ನಮ್ಮ ಆಫೀಸ್ ಓಪನ್ ಇರುತ್ತೆ ಸರ್. ನೀವು 9:30 ಇಂದ 6 o'clock ವರೆಗೂ ಯಾವಾಗಲೂ ಬಂದರೂ ನಮ್ಮ ಸ್ಟಾಫ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಏನೇ ಹೆಲ್ಪ್ ಬೇಕಂದ್ರೂ ಮಾಡ್ಕೊಡ್ತಾರೆ. ಯಾವುದೇ ಕಾರ್ಸ್ ಬೇಕಂದ್ರೂ ತೋರಿಸ್ಕೊಡ್ತೀವಿ ಸರ್. +40 top condition, best budget, pre-owned cars. Welcome to the second batch of Chirag Cars in July 2026. ಸರ್ ನಮಸ್ತೆ ಸರ್. ಸರ್ ಚಿರಾಗ್ ಕಾರ್ಸ್ ಜುಲೈ ಸ್ಟಾಕ್ ಗಾಡಿಗೆಲ್ಲ ಸೂಪರ್ ಆಗೈತೆ. ಚಿರಾಗ್ ಕಾರ್ಸ್ ಬಗ್ಗೆ ನೀವು ಕೊಡೋ ಗಾಡಿಗಳ ಬಗ್ಗೆ ಇನ್ಫಾರ್ಮೇಷನ್ ಸರ್, ಡೀಟೇಲ್ಸ್. ಸರ್ ಗಾಡಿ ಕಸ್ಟಮರ್ಸ್ 100% ಖುಷಿಯಿಂದ ತೊಗೋಬೋದು. ಗಾಡಿ ಇದು ಮಾಡಿರೋ ಉದ್ದೇಶನೇ ನಿಮಗೆ 2-3 ಸಲ ಹೇಳ್ಬಿಟ್ಟಿದ್ದೀನಿ. ರೈತಾಪಿ ವರ್ಗದವ್ರಿಗೆ, ಗ್ರಾಮೀಣ ಭಾಗದವ್ರಿಗೆ ಮತ್ತು ನನ್ನ ದೇವರುಗಳಾದಂಥ ಟಾಟಾ ಎಸ್ಸು, ದೋಸ್ತು, ಬುಲೋರೋ ಕಸ್ಟಮರ್ಸ್ಗೆ ಮಾಡಿರೋ ಉದ್ದೇಶ ಸರ್. ಇನ್ನೇನು ಬೇರೆ ಉದ್ದೇಶ ಏನಿಲ್ಲ ಸರ್. ಓಕೆ, ಗ್ರೇಟ್ ಸರ್. ಮತ್ತು ಕ್ವಾಲಿಟಿ ಆಫ್ ದ ವೆಹಿಕಲ್ಸ್ ಎಲ್ಲ ನೀವು ಮಾಮೂಲಿ ಕಮರ್ಷಿಯಲ್ ವೆಹಿಕಲ್ಸ್ ಎಲ್ಲ ಚೆಕ್ ಪಾಯಿಂಟ್ ಲಿಸ್ಟ್ ಎಲ್ಲ ಮಾಡ್ತಾ ಇದ್ದೀರಾ ಸರ್? 100% ಬಂಪರ್ ಟು ಬಂಪರ್ ಚೆಕ್ ಮಾಡ್ತಾ ಇದ್ದೀವಿ. ಗೊತ್ತಿಲ್ಲ ಅಂದರೆ ಖಂಡಿತ ಕಸ್ಟಮರು ನಮ್ಗೆ ಹೇಳ್ಕೊಡ್ಲಿ, ಕಲಿಯೋಂಥ ಗ್ರಹಿಕೆ ಇರೋಣ. ಮನುಷ್ಯ ತಪ್ಪುಗಳು ಮಾಡಿದ್ರು ತಿತ್ಕೊಳ್ಳೋಣ, ಆದರೆ ಪದೇ ತಪ್ಪು ಮಾಡಬಾರ್ದು. ಯಾವುದೇ ಮನುಷ್ಯ ಆದರೂ ಒಂದೇ ಸಲ 2 ಸಲಗೆ ಎಕ್ಸ್ಕ್ಯೂಸ್ ಆಗಬೇಕು. ಆದರೆ ನಮ್ಮಲ್ಲಿ ಆಲ್ರೆಡಿ ಇದು 2010 ಅಂದರೆ 17 years ರನ್ನಿಂಗ್. ಕಸ್ಟಮರ್ಗೆ 100% ಸ್ಯಾಟಿಸ್ಫೈ ಮಾಡ್ತೀವಿ. ಲೋಕೇಶ್ ನಿಮ್ಮ ಹುಡುಗ, ನಿಮ್ಮನೆ ಮಗ, ನೀವು ಯಾವಾಗಾದರೂ ಆಲ್ವೇಸ್ ಫೋನ್ ಮಾಡ್ಬೋದು. ಫೋನ್ ಮಾಡಿದಾಗ ಖಂಡಿತ ಮಾಹಿತಿ ಅಂತೂ ಖಂಡಿತ ನಿಮಗೆ ತಲುಪಿಸ್ತೀವಿ. ಆದರೆ ಸೆಕೆಂಡ್ ಹ್ಯಾಂಡಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಮಾಡಬೇಕು ಅಷ್ಟು ಮಾಡ್ತಾಯಿದ್ದೀನಿ ಸರ್. ಕಂಪ್ಯಾರಿಸನ್ ಟು ಅನದರ್ ಪರ್ಸನ್, ನನ್ನ ಪರ್ಸನ್ನು ಕೌಂಟ್ ಮಾಡಿ ಸರ್. ತಕಡೀಲಿ ತೂಗಿ ಯಾವುದು ಸರಿ ತಪ್ಪು ಇದ್ದರೆ ಖಂಡಿತ. ಯಾಕೆಂತಂದರೆ ನಾಳೆ ನಿಮ್ಮ ಹುಡುಗ ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ಕೋಳಿಲಿ ಮೊಟ್ಟೆ ಇಟ್ಕೊಳ್ಳಿ ಸರ್, ಕೋಳಿನೇ ಕುಯ್ಯುವಂಥ ಕೆಲಸ ಬೇಡ. ನಾನು ಅಷ್ಟೇ, ಗ್ರಾಹಕರು ಮೊಟ್ಟೆ ಇದ್ದಂಗೆ. ಕೋಳಿ ನಾನು ಯಾವತ್ತೂ ಕುಯ್ಯಲ್ಲ. ಕೋಳಿ ಯಾವತ್ತೂ ಇರಬೇಕು, ಮೊಟ್ಟೆ ಬಂದದನ್ನ ತಗೊಂಡು ಸೇವನೆ ಮಾಡಬೇಕು ಅನ್ನೋ ಥರ ಇರುವಂಥ ವ್ಯಕ್ತಿ. ನನಗೆ ಖಂಡಿತವಾಗಿಯೂ ಇಬ್ಬರು ಕೈ ಚಪ್ಪಾಳೆ, ಕಸ್ಟಮರ್ ಆಗಿರ್ಬೋದು, ನಮ್ಮ ಸಂಸ್ಥೆ ಆಗಿರ್ಬೋದು, ಇಬ್ಬರು ಕೈ ಚಪ್ಪಾಳೆ ಥರ ಇಬ್ಬರು ಜೋಡಿಯಾಗಿರೋಣ, ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಟಿಮೇಟ್ ಒಬ್ಬ ಸಾಧಾರಣ ಮಿಡಲ್ ಕ್ಲಾಸ್ ಅವನಿಗೆ ಒಂದು ಕಾರ್ ಸಿಗಬೇಕು, ಅವ್ರ ಫ್ಯಾಮಿಲಿ ಕಾರಲ್ಲಿ ಓಡಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಮಾಡಿದ್ದೀನಿ ಸರ್. ಖಂಡಿತ ಸರ್. ನಮ್ಮ ಜೊತೆನೇ ನೀವು ಆಲ್ರೆಡಿ 1 ತಿಂಗಳ ವೀಡಿಯೋ ಮಾಡ್ತಾಯಿದ್ದೀರಾ. ಅದಾದ ಚಿರಾಗ್ ಕಾರ್ಸು ಆಲ್ರೆಡಿ ಗ್ರಾಹಕರು ನಿಮ್ಗೆ ತುಂಬ ಸಪೋರ್ಟ್ ಕೊಟ್ಟು ಟರ್ನ್ ಓವರ್ಸ್ ಇದೆ, ಗಾಡಿ ಸುಮಾರು ಗಾಡಿ ಸೇಲ್ಸ್ ಆಗ್ತಾಯಿದೆ. ಅದಕ್ಕೆ ಹೆಂಗೆ ರೆಸ್ಪಾನ್ಸ್ ಮಾಡ್ತೀರಾ ನಿಮ್ಗೆ ಕೊಟ್ಟ ಸಪೋರ್ಟ್ಗೆ? ಖಂಡಿತ ಸರ್. ಕಸ್ಟಮರ್ ಏನೇ ಇದ್ದರೂ ಸಾಧಕ ಬಾಧಕಗಳು ನಮ್ಮಲ್ಲಿ ಸ್ಟಾಫ್ಸು, ಮ್ಯಾನೇಜರ್ ಇದ್ದಾರೆ, ಜನರಲ್ ಮ್ಯಾನೇಜರ್ ಇದ್ದಾರೆ, ನಮ್ಮ ಎಕ್ಸಿಕ್ಯೂಟಿವ್ಸ್ ಇದ್ದಾರೆ. ಬಂದು ಏನೇ ಇತ್ತಂದರೂ ಚರ್ಚೆ ಮಾಡಲಿ. ಗೊತ್ತಿಲ್ಲ ಅಂದರೆ ಖಂಡಿತ ನಾವು ಹೇಳಿಸ್ಕೊಳ್ಳೋದಿದೆ. ಮನುಷ್ಯ ಯಾವಾಗಲೂ ಅಷ್ಟೇ ಸರ್, ಕಲಿಯುವಂಥ ಗ್ರಹಿಕೆ ಇರಬೇಕು, ಕೇಳುವಂಥ ಥಿಂಕಿಂಗ್ ಇರಬೇಕು. ಎರಡೂ ನಮ್ಮ ಸಂಸ್ಥೆಲಿದೆ. ದಯವಿಟ್ಟು ಬಂದು ನೀವೇನಾದ್ರು ಸಲಹೆ ಕೊಡೋದಿದ್ರು ಫೀಡ್ಬ್ಯಾಕ್ ಕೊಡಿ. ನಮ್ಮ ಚೆಕ್ ಲಿಸ್ಟಲ್ಲಿ ಎಲ್ಲ ಇತ್ತು ಅಂದ್ರೂ ನಮ್ಮ ತಪ್ಪುಗಳು, ಸರಿಗಳು, ನಮ್ಮ ಏನು ತಿದ್ಕೋಬೇಕು ಅದೆಲ್ಲ ನೀವು ಹೇಳಿ. ಖಂಡಿತವಾಗಿ ಇನ್ನೂ ಏಜ್ ಇದೆ ಸರ್, ಕಲ್ತ್ಕೊಳ್ಳೋಣ. ಓಕೆ, ಶ್ಯೂರ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಸ್ಟಾಕ್ ಎಲ್ಲ ನಮ್ಗೆ ತೋರಿಸಿ ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮಗೂ ಒಳ್ಳೆಯದಾಗಲಿ ಯಾರಿ ಸರ್. ಶ್ಯೂರ್. ಥ್ಯಾಂಕ್ಸ್ ಸರ್. ಸರ್ ಈಗ ಚಿರಾಗ್ ಕಾರ್ಸು ಸರ್, ನಮಸ್ತೆ. ಖುಷಿ ಆಗ್ತಾ ಇದೆ. ಯಾರೀಸ್ ಅವರು ಆಲ್ರೆಡಿ ತುಂಬ ದಿನ ಆಯಿತು ನಮ್ಮ ವಿಡಿಯೋ ಮಾಡಿ ಮೈಸೂರು ಸ್ಟುಡಿಯೋದಲ್ಲಿ. ಚಿರಾಗ್ ಕಾರ್ಸ್ ಒಂದು ಚಿರಾಗ್ ಮೋಟರ್ಸ್ ಆಯಿತು, ಇವಾಗ ಚಿರಾಗ್ ಕಾರ್ಸ್ ಅಂತ ನನ್ನ ಎಲ್ಲ ದೇವರುಗಳಾದಂಥ ಟಾಟಾ ಎಸ್ಸು, ದೋಸ್ತು, ಬುಲೋರೋ ಕಸ್ಟಮರ್ಸ್ಗೆ ತಂದಿರುವಂಥ ಹೊಸ ಬಿಸ್ನೆಸ್ಸು ಸರ್. ಅಲ್ಟಿಮೇಟ್ ನನ್ನ ಕಸ್ಟಮರ್ಸು ಇದನ್ನು ಸದುಪಯೋಗ ಪಡ್ಕೊಳ್ಳಿ. ಚಿರಾಗ್ ಕಾರ್ಸ್ ಅಂತ ಹೊಸ ಬಿಸ್ನೆಸ್ ಮಾಡಿದ್ದೀವಿ. ಎಲ್ಲ
ಇದು ಮಾಡಿರುವಂಥ ಉದ್ದೇಶ ನನ್ನ ಟಾಟಾ ಎಸ್ ದೋಸ್ ಕಸ್ಟಮರ್ಗೆ ಅಂತ ಹೇಳ್ತೀನಿ ಸರ್. ಓಕೆ ಫೈನ್ ಸರ್. ಸರಿ, ಈ ತಿಂಗಳು ಸ್ಟಾಕ್ ಆ್ಯಕ್ಚುಲಿ ಇದು ನೆಕ್ಸ್ಟ್ ತಿಂಗಳು ಜೂಲೈಗೆ ಫುಲ್ ಸ್ಟಾಕ್ ಮಾಡಿದ್ದೀರಾ, ಸ್ಟಾಕ್ ನೋಡೋಣ ಸರ್. ಸರ್ ಸ್ಟಾಕ್ ಅರೌಂಡ್ 40 ವೆಹಿಕಲ್ಸ್ ಕಾರ್ಸ್ ಇದೆ. ಕಾರ್ ಅಂತೂ ಎಲ್ಲ ಕಸ್ಟಮರ್ ಬಂದರೆ ಯಾವ ಕಾರ್ ತಗೋಬೇಕು ಅನ್ನೋ ಫೀಲ್ ಆಗಬೇಕು, ಆ ಕಂಡೀಷನ್ಸ್ ಇದೆ. ವಿತೌಟ್ ಆಕ್ಸಿಡೆಂಟ್ಸ್ ವೆಹಿಕಲ್, ಯಾವುದೇ ಒಂದೇ ಒಂದು ವೆಹಿಕಲ್ ಆಕ್ಸಿಡೆಂಟ್ ಆಗಿದೆ ಅಂದರೆ ನಾನು ಈ ಬಿಸ್ನೆಸ್ನ ಮಾಡಲ್ಲ. ನನ್ನ ಕಸ್ಟಮರ್ ಖುಷಿಯಿಂದ ತೊಗೊಂಡೋಗಿ ಈ ಗಾಡಿನ ಆರಾಮಾಗೆ ಅವರು ರೈತಾಪಿ ವರ್ಗದವರು, ಗ್ರಾಮೀಣ ಭಾಗದವರು, ಟೂ ವೀಲರ್ ಓಡಾಡೋರು ಕಾರ್ ಓಡಾಡಲಿ ಅಂತ ಈ ಬಿಸ್ನೆಸ್ ಮಾಡಿದ್ದೀನಿ ಸರ್. ಓಕೆ ಫೈನ್. ಓಕೆ, ಇದು ಜೂಲೈ ಸ್ಟಾಕು ಚಿರಾಗ್ ಕಾರ್ಸ್ ಜೂಲೈ ಸ್ಟಾಕ್ ಸ್ಟಾರ್ಟ್ ಮಾಡಲ್ಲ ಸರ್. ಮೊದಲು ಯಾವ ಗಾಡಿ ಸರ್? ಸರ್ ಮೊದಲನೇದಾಗಿ ಹೋಂಡಾ ಆಕ್ಸೆಂಟ್ 2014 ಮಾಡಲು, ವೆರಿ ವೆರಿ ಗುಡ್ ಕಂಡೀಷನ್ಸ್ ಇದೆ. 4 ಪವರ್ ವಿಂಡೋಸ್ ಇದೆ, ಏರ್ ಬ್ಯಾಗ್ ಇದೆ, ಗಾಡಿ ಲಕ್ಸುರಿ. ಇದು ಹೊರಗಡೆ ನಾನು ಮಾರ್ಕೆಟಲ್ಲಿ ನೋಡಿದೆ 375 ಹೇಳ್ತಾರೆ ಬೇಸಿಕ್ ವೆಹಿಕಲ್ಗೆನೆ. ನಾನು ಈ ಗಾಡಿನ ನಿಮಗೆ 365 ಹೇಳ್ತಾ ಇದ್ದೀನಿ. ಫುಲ್ಲಿ ಲೋಡೆಡ್ ವೆಹಿಕಲ್. ಕಸ್ಟಮರ್ ಬಂದು ವಿಸಿಟ್ ಮಾಡಲಿ, ಇನ್ನೂ ಕಮ್ಮಿ ಕೊಡ್ತೀನಿ. ಕಸ್ಟಮರ್ ಬಂದು ವಿಸಿಟ್ ಮಾಡಿ ಚಿರಾಗ್ ಕಾರ್ಸಲ್ಲಿ ಸರ್. ಓಕೆ ಫೈನ್. ಸರ್ ಬಂದು 360 ಹೇಳ್ತಾರೆ. ಗಾಡಿ ತಗೊಳ್ಳೋ ಟೈಮಲ್ಲಿ ಇನ್ನೂ ಕಡಿಮೆ ಮಾಡಿ ಕೊಡ್ತಾರೆ, ಡಿಸ್ಕೌಂಟ್ ಮಾಡ್ತಾರೆ ನಿಮಗೆ ಖಂಡಿತಾಗೆ. ಡೇ ಲೈಟಲ್ಲಿ ನೋಡ್ತಾ ಮೆರೂನ್ ಕಲರ್ ಗಾಡಿ ಸೂಪರ್ ಆಗೈತೆ. KA 02 ರಿಜಿಸ್ಟ್ರೇಷನ್ ಬೆಂಗಳೂರು ಗಾಡಿ ಐತೆ. ಬಾಡಿ ಎಲ್ಲ ನೋಡ್ಬೋದು ತುಂಬ ನೀಟಾಗಿದೆ. ಮೋನೋಗ್ರಾಮ್ ನೋಡ್ತಾರೆ, VT ಅಂತದೆ. 4 ಟೈರ್ಸ್ ಬಟನ್ಸ್ ಗುಡ್ ಕಂಡೀಷನ್ ಐತೆ. ಗಾಡಿ ನೋಡಿ ಎಕ್ದಮ್ ಸೂಪರ್ ಕಂಡೀಷನ್ ಇದೆ. ಇಂಟೀರಿಯರ್ಸ್ ಕೂಡ ನೋಡ್ಬೋದು. ಇಂಟೀರಿಯರ್ಸ್ ನೋಡಿ ಪರ್ಫೆಕ್ಟ್ ಆಗೈತೆ, ತುಂಬ ನೀಟಾಗಿದೆ. ಇಂಟೀರಿಯರ್ಸ್ ಕೂಡ ನೋಡಿ ಅಷ್ಟು ನೀಟಾಗಿ ಮೇಂಟೈನ್. ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಆಗಿದೆ. ಫುಟ್ ಮ್ಯಾಟ್ ಜೊತೆನೇ ನಿಮ್ಗೆ ಸಿಗ್ತಾ ಇದೆ. ರ್ಯಾಶ್ ಸೀಟ್ಸು ನೋಡಿ ಎಲ್ಲ ಟಾಪ್ ಕ್ಲಾಸ್, ಅದು ವೆಲ್ ಮೇಂಟೈನ್. ಇಂಟೀರಿಯರ್ ಎಕ್ಸ್ಟೀರಿಯರ್ ಇದೆ. ವೈಟ್ ಕಲರ್ ವೆಹಿಕಲ್ ಭಾಳ ಡಿಮ್ಯಾಂಡ್ ಇರೋದು ಸರ್. ಡೀಟೇಲ್ಸ್. ಬ್ರೀಜಾ ವೆಹಿಕಲ್ ಬಂದು 2018 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ಬಟನ್ ಸ್ಟಾರ್ಟರ್ ವೆಹಿಕಲ್. ಮಾರ್ಕೆಟ್ 8.5 ಲಕ್ಷ ಇದೆ ಸರ್. 8 ಲಕ್ಷ ಕೊಡ್ತೀನಿ ಸರ್, 50,000 ಡಿಸ್ಕೌಂಟು. ಆದರೆ ಗಾಡಿ ಬಂದು ನಿಮಗೆ ನಾನು ಮಾರ್ಕೆಟಲ್ಲಿ ನೇರವಾಗಿ ಹೇಳ್ತಾ ಇದ್ದೀನಿ, ಈ ಗಾಡಿ ಬಂದು ಶೋರೂಮ್ ಹಿಸ್ಟ್ರಿ ಇಲ್ಲ. ಯಾಕೆ ಅಂತಂದರೆ ಕಸ್ಟಮರ್ ನನ್ನಿಂದ ನೋವಾಗಬಾರ್ದು. ಸುಳ್ಳು ಹೇಳಕ್ಕೆ ನನಗಿಷ್ಟ ಇಲ್ಲ ಸರ್. ಇರೋ ಗಾಡಿ ಇದೇ ಕಂಡೀಷನ್ಸ್ ಇದೆ, ಕಸ್ಟಮರ್ ಹೇಳ್ಬಿಟ್ಟೆ ಕೊಡ್ತೀನಿ. ಆದರೆ ಇಂಜಿನ್ ಎಲ್ಲ ತುಂಬ ವೆರಿ ಗುಡ್ ಕಂಡೀಷನ್ಸ್ ಇದೆ. ಗಾಡಿ ಬಂದು ನೋಡ್ಲಿ ಚಿರಾಗ್ ಕಾರ್ಸಲ್ಲಿ. ಗಾಡಿನ ಶೋರೂಮ್ ತಗೊಂಡೋಗಿ ಚೆಕ್ ಮಾಡಿಸ್ಕೊಳ್ಳಿ. ಆದರೆ ಶೋರೂಮ್ ಹಿಸ್ಟ್ರಿ ಇಲ್ಲ ಅಂತ ಹೇಳ್ಬಿಟ್ಟೆ ಕೊಡ್ತೀನಿ ಸರ್. ಓಕೆ ಫೈನ್ ಸರ್. ಏನೂ ಅಲ್ಲ, ಕೆಲವರು ಆಚೆ ಸರ್ವಿಸ್ ಮಾಡ್ತಾರೆ, ಆದರೆ ಗಾಡಿ ಬಂತು ಎಕ್ದಮ್ ಟಾಪ್ ಕಂಡೀಷನ್ ಇರುತ್ತೆ. ಯಾವ ಮೆಕ್ಯಾನಿಕ್ ಬೇಕಂದ್ರೆ ಕರ್ಕೊಂಡು ಬಂದು ನೀವು ಗಾಡಿ ನೋಡಿ ಸೂಪರ್ ಟಾಪ್ ಕ್ಲಾಸ್ ಕಂಡೀಷನ್ ಎಲ್ಲ ಐತೆ. ಬ್ರೀಜಾ ವೈಟ್ ಕಲರ್ ಗಾಡಿ, ಡೇ ಲೈಟ್ ನೋಡ್ತಾ ಇದ್ರೆ. ಎಕ್ಸ್ಟೀರಿಯರ್ ಓಕೆ ZI+ ಮಾಡಲು ನೋಡಿ, ಎಕ್ಸ್ಟೀರಿಯರ್ ಟಾಪ್ ಕ್ಲಾಸ್ ಆಗೈತೆ. ನಿಮಗೆ ಮ್ಯಾಗ್ಬೀಸ್ ಜೊತೆನೇ ಸಿಗ್ತದೆ. ಮತ್ತು 4 ಟೈರ್ಸು ಬಟನ್ಸ್ ಎಲ್ಲ ಫ್ರೆಶ್ ಇದೆ. ಬಾಡಿ ಎಲ್ಲ ಸೂಪರ್. DDISI ಮೋನೋಗ್ರಾಮ್ ನೋಡ್ತಾ ಇದ್ದೀರಾ. ಸೂಪರ್ ಗಾಡಿ ಇದು, ಟಾಪ್ ಕ್ಲಾಸ್ ಆಗೈತೆ. ವೆಲ್ ಮೇಂಟೈನ್ಡ್ ವೆಹಿಕಲ್ ನೋಡ್ಬೋದು. ಇಂಟೀರಿಯರ್ಸ್ ನೋಡಿ ಅಷ್ಟು ನೀಟಾಗೈತೆ. ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು. ಮತ್ತು ಫುಟ್ ಮ್ಯಾಚ್ ಜೊತೆನೇ ಸಿಗ್ತದೆ. ರ್ಯಾರು ನೋಡ್ಬೋದು. ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಆಗಿದೆ. ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಟಾಪ್ ಕ್ಲಾಸ್ ಆಗಿದೆ. ವೆಲ್ಕಮ್ ಟು ಚಿರಾಗ್ ಕಾರ್ಸ್. ಇಲ್ಲಿ ಬಂದು ಸ್ಟಾಕ್ ನೋಡಿ, ಎಲ್ಲ ಸೂಪರ್ ಸ್ಟಾಕ್ ನಿಮ್ಗೆ ಇಟ್ಟಿದ್ದಾರೆ. ರಿಜಿಸ್ಟ್ರೇಷನ್ ಈಕೋ ಸರ್. ಡೀಟೇಲ್ಸ್ ಸರ್ ಈಕೋ ಅಂತ ತುಂಬಾ ಜನ ಕೇಳ್ತಾ ಇರೋದಕ್ಕೆ 2 ಈಕೋ ಇದೆ. ಅದರಲ್ಲೂ ಚಿರಾಗ್ ಕಾರ್ಸ್ ಅಲ್ಲಿ ಒಂದು 2021, ಇನ್ನೊಂದು 2021. ಈ ಗಾಡಿ ಬಂದು ಓನ್ಲಿ 30,000 ಓಡಿದೆ. ಶೋರೂಮ್ ಹಿಸ್ಟ್ರಿ ವೆಹಿಕಲ್. 1000 ರೂಪೀಸ್ ಖರ್ಚಿದ್ರೆ ವಾಪಸ್ ತಗೋತೀನಿ ಸರ್. ಎಷ್ಟು ಹೇಳಿ ಸರ್? 1000 ರೂಪೀಸ್ ಕಮರ್ಷಿಯಲ್ ವೆಹಿಕಲ್ ಹೇಳ್ತಾ ಇದೆ. ಈ ಕಾರ್ಲು ಹೇಳ್ತಾ ಇದ್ದೀನಿ. 4 ಹೊಸ ಬ್ರ್ಯಾಂಡ್ ಟೈರ್ ಇದೆ. ಗಾಡಿ ಜಿನಿಯನ್ 30,000 ಓಡಿದೆ. ಸೆಂಟ್ರಲ್ ನಾವೇ ಹಾಕ್ಸಿರೋದು. ಕೂಲಿಂಗ್ ಪೇಪರ್ ನಾವೇ ಹಾಕ್ಸಿರೋದು. ಕ್ರೋಮ್ ನಾವೇ ಹಾಕ್ಸಿರೋದು. ಗಾಡಿ ತಗೊಂಡೋಗಿ ಅವ್ರ ಕಸ್ಟಮರ್ ಅವ್ರ ಮನೆದವ್ರ ಫೋಟೋ ಹಾಕೋಬೇಕಷ್ಟೇ, ಏನಾದ್ರು ತಗೊಂಡ್ರೆ. ಆ ಕಂಡೀಷನ್ಸ್ ಇದೆ. ಗಾಡಿ ಬಂದು ಚಿರಾಗ್ ಕಾರ್ಸಲ್ಲಿ ನೋಡಿ, ಕಸ್ಟಮರ್ಗೆ ಬೆಸ್ಟ್ ರೇಟ್. ಈಕೋ ಫಸ್ಟ್ ಟೈಮ್ ಬಂದು ವಿಸಿಟ್ ಮಾಡಲಿ, ಬೆಸ್ಟ್ ರೇಟ್ ಕೊಡ್ತೀನಿ ಸರ್. ಈಗ ಸ್ಟಾಕ್ ಬಂದು 1 ವಾರ ಆಗಿದೆ ಸರ್. ಓಕೆ ಫೈನ್. ಈಕೋ ನೋಡಿ, ಈಕೋ ಟಾಪ್ ಕ್ಲಾಸ್. ಈಕೋ ತುಂಬ ಡಿಮ್ಯಾಂಡ್ ಇರೋ ಗಾಡಿ ನೋಡಿ. ಇದನ್ನು ವೈಟ್ ಕಲರ್ ಗಾಡಿನೇ, ಸೂಪರ್ ಆಯ್ತು. ಬಾಡಿ ಎಲ್ಲ ಅಷ್ಟು ನೀಟಾಗಿದೆ. KA 42 ರಿಜಿಸ್ಟ್ರೇಷನು. ಟೈರ್ಸ್ 4 ಟೈರ್ಸ್ ನೋಡಿ, ಬಟನ್ಸ್ ಎಲ್ಲ ಅಷ್ಟು ಫ್ರೆಶ್ ಬಟನ್ಸ್ ಐತೆ. ಓವರ್ ಆಲ್ ಬಾಡಿ ಎಲ್ಲ ತುಂಬ ನೀಟಾಗೈತೆ. ಇಲ್ಲಿ ನೋಡಿ ಗಾಡಿ ಸೂಪರ್ ಆಗೈತೆ. ಟೈರ್ಸ್ ನೋಡಿ, ಎಲ್ಲ MRF ಕಂಪ್ನಿ ಟೈರ್ಸ್. ಒಳಗಡೆ ಇಂಟೀರಿಯರ್ಸ್ ಕೂಡ ನೋಡ್ಬೋದು. ಇಂಟೀರಿಯರ್ಸ್ ಗುಡ್ ಕಂಡೀಷನ್ಲೇ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ಸ್ ನೋಡಿ ಅಷ್ಟು ನೀಟಾಗೈತೆ ಗಾಡಿ. ಸೀಟ್ಸ್ ನೋಡ್ಬೋದು, ಎಲ್ಲ ಇಂಟ್ಯಾಕ್ಟ್ ಇದೆ. ಫುಟ್ ಮ್ಯಾಚ್ ಜೊತೆನೇ ಬರ್ತಾ ಇದೆ ನಿಮಗೆ. ಎಲ್ಲ ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಇದೆ. ಇಂಟೀರಿಯರ್ಸ್ ಟಾಪ್ ಕ್ಲಾಸ್ ಕಂಡೀಷನ್ಲೇ ಐತೆ ನಿಮಗೆ. I20 KA 01 ಬೆಂಗಳೂರು ಗಾಡಿ ಸರ್. ಡೀಟೇಲ್ಸ್ ಸರ್ 2012 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಶೋರೂಮ್ ತಗೊಂಡೋಗಿ ಚೆಕ್ ಮಾಡಿಸ್ಕೊಳ್ಳಿ ಸರ್. 83,500 ಏನೋ ಓಡಿದೆ. ಶೋರೂಮ್ ಹಿಸ್ಟ್ರಿ ವೆಹಿಕಲ್. ಒಂದು ಡೆಡ್ ಅಪ್ ಸ್ಕ್ಯಾಚ್ ಏನೂ ಇಲ್ಲ. ಭಾಳ ಮಿಂಟ್ ಕಂಡೀಷನ್ಸ್ ಇದೆ. ಟೈರ್ಸು ಎಲ್ಲ. ಗಾಡಿ ಬಂದು ಚಿರಾಗ್ ಕಾರ್ಸಲ್ಲಿ ನೋಡಿ. ಗಾಡಿ ಬಂದು ABS ಇದೆ ಪ್ಲಸ್ ಸ್ಪೋರ್ಟ್ಸ್ ವೆಹಿಕಲ್ ಸರ್. ಕಸ್ಟಮರ್ ಚಾನ್ಸ್ ರೇಟ್ ಸರ್ 3 ಕಾಲು ಅಷ್ಟೇ. ಬರೀ 3 ಕಾಲು ಸರ್ ಹೇಳ್ತಾರೆ ನೋಡಿ. ಚಾನ್ಸ್ ರೇಟ್ ನೋಡಿ, ಸೂಪರ್ ಬಜೆಟಲ್ಲೇ ಕೊಡ್ತಾರೆ. ಬರೀ 3 ಕಾಲು. KA 01 ಬೆಂಗಳೂರು ಗಾಡಿ. ಬಾಡಿ ಎಲ್ಲ ನೋಡಿ ಅಷ್ಟು ನೀಟಾಗಿ. ಡೇ ಲೈಟ್ ನೋಡ್ತಾ ಇದ್ರೆ ಬಾಡಿ ಎಲ್ಲ ಹಂಗೆ ಶೈನ್ ಆಗ್ತಾ ಇದೆ. ಒಂದು ಸಣ್ಣ ಪುಟ್ಟ ಸ್ಕ್ಯಾಚಸ್ ಕೂಡ ಯಾವುದೂ ಇಲ್ಲ. 4 ಟೈರ್ಸ್ ನೋಡ್ಬೋದು, ಗುಡ್ ಕಂಡೀಷನ್ಲೇ ಐತೆ. ಹೆಂಗೆ ನೋಡಿ, ಎಲ್ಲ ಎಕ್ಸ್ಟೀರಿಯರ್ ಟಾಪ್ ಕ್ಲಾಸ್ ಆಗೈತೆ. ಟೈರ್ಸ್ ಗುಡ್ ಕಂಡೀಷನ್ಲೇ ಐತೆ.
ಒಳಗಡೆ ಇಂಟೀರಿಯರ್ಸ್ ನೋಡಿ ವೆಲ್ ಮೇಂಟೈನ್, ತುಂಬ ನೀಟಾಗಿದೆ. ಫ್ಲೋರ್ ಮ್ಯಾಟ್ಸ್ ಎಲ್ಲ i20 ನೋಡಿ ಬ್ರ್ಯಾಂಡೆಡ್ ಫುಟ್ ಮ್ಯಾಟ್ಸ್ ಐತೆ ನಿಮಗೆ. ರ್ಯಾಟ್ ಸೀಟ್ ಆಗ್ತಿದೆ. ಇಲ್ಲಿ ನೀವು ನೋಡ್ಬೋದು ಬ್ರ್ಯಾಂಡೆಡ್ ಫುಟ್ ಮ್ಯಾಟ್ಸ್ ನಿಮ್ಗೆ ಸಿಗ್ತಾ ಇದೆ. i10 ಸ್ಪೋರ್ಟ್ಸ್ ವಿತ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಡೀಟೇಲ್ಸ್ 2012 ಮಾಡಲು ಸರ್, ಲೇಡಿ ಡ್ರಿವನ್ ವೆಹಿಕಲ್. ಗಾಡಿ ಜಿನಿಯನ್ ಅಷ್ಟೇ ಓಡಿರೋದು. ಎಷ್ಟು? ಗಾಡಿ ಬಂದು 69,000 ಜಿನಿಯನ್ ಅಷ್ಟೇ ಓಡಿರೋದು. ಸೆಕೆಂಡ್ ಓನರ್ ವೆಹಿಕಲ್, ಲೇಡಿ ಡ್ರಿವನ್ ವೆಹಿಕಲ್ ಸರ್. ಗಾಡಿ ವೆರಿ ಮಿಂಟ್ ಕಂಡೀಷನ್ಸ್ ಇದೆ. ಗಾಡಿ ಯಾರು ಕಲಿಯುವಂಥವ್ರು, ಆಸಕ್ತಿ ಇರುವಂಥವ್ರು, ಲೇಡೀಸ್ ಯಾರು ಓಡಿಸುವಂತಿದ್ರೆ ಗಾಡಿ ತುಂಬ ಚೆನ್ನಾಗಿದೆ. ಇಂಟೀರಿಯರ್ ತುಂಬ ಚೆನ್ನಾಗಿದೆ. 4 ಬ್ರ್ಯಾಂಡ್ ಟೈರ್ ಇದೆ ಸರ್. ಕಮರ್ಷಿಯಲ್ ವೆಹಿಕಲ್ ತರ ನಾನು ರೆಡಿ ಮಾಡಿದ್ದೀನಿ ಸರ್. ನನ್ನ ಕಸ್ಟಮರ್ ಇವಾಗಲೂ ಖುಷಿಯಾಗಿ ತಗೊಂಡೋಗ್ಬೋದು. 1,000 ರೂಪಾಯಿ ಖರ್ಚಿದ್ರೆ ವಾಪಸ್ ತಗೋತೀನಿ ಸರ್. ಓಕೆ, ಫೈನ್ ಸರ್. ಕಸ್ಟಮರ್ಗೆ ಇನ್ನೂ ಒಂದು ಟಾಸ್ಕ್ ಕೊಡ್ತೀನಿ ಸರ್. 2 ದಿನ ಯೂಸ್ ಮಾಡಿ, 2 ದಿನ ಯೂಸ್ ಆಗಿ ನಿಮ್ಗೆ ಇಷ್ಟ ಆಗಿಲ್ಲ ವಾಪಸ್ ತಗೊಬನ್ನಿ ಸರ್. ಓಕೆ, ಗ್ರೇಟ್. ಇದನ್ನು ಚಾಲೆಂಜಿಂಗ್ ಆಗಿ ಕೊಡ್ತೀನಿ. ನಾನು ಹೇಳೋ ಗಾಡಿಗಳಿಗೆ ಮಾತ್ರ. ಓಕೆ, ಫೈನ್. ಓಕೆನಾ? ಯಾಕಂದ್ರೆ ನೀವು ಇಷ್ಟಪಟ್ಟು ತಗೊಂಡೋಗ್ಬಿಟ್ಟು ಗಾಡಿ ತಗೊಬಂದ್ರೆ ಆಗಲ್ಲ. ನಾನು ಯಾವ ಗಾಡಿ ಹೇಳ್ತೀನಿ ಆ ಗಾಡಿನ 2 ಡೇಸ್ ಯೂಸ್ ಮಾಡಿ, ಇಷ್ಟ ಆಗಿಲ್ಲ ವಾಪಸ್ ಕೊಡಿ ತಗೋತೀನಿ. ಓಕೆ, ಗ್ರೇಟ್. ಆದ್ರೆ ಆ ಗಾಡಿ ಮಿಂಟ್ ಕಂಡೀಷನ್ಸ್ ಇರುವಂತ ಗಾಡಿ, ನೀವು ಕಸ್ಟಮರ್ ಯಾವುದೇ ಕಾರಣದಿಂದ ತಗೊಂಡೋಗಿ ವಾಪಸ್ ಬರುವಂತ ಗಾಡಿ ನಾನು ಯಾವುದು ಕೊಡಲ್ಲ. ಗಾಡಿ ನೀಟ್ ಕಂಡೀಷನ್ಸ್ ಇದೆ. ಕಮರ್ಷಿಯಲ್ ಏನು ನಾವು RF ಮಾಡಿದೀವಿ ನಾವು. ಪ್ರತಿಯೊಂದು ಗಾಡಿ, ರೈನ್ ಗಾಡಿ ಇರ್ಬೋದು, ಕ್ರೋಮ್ ಇರ್ಬೋದು, ಟೈರ್ಸ್ ಇಂದ ಇಡ್ಬೋದು, ವೀಲ್ ಕ್ಯಾಪ್ ಇಂದ ಇಡ್ಬೋದು, ಡೋರ್ ಕ್ಯಾಚ್ ಇಂದ ಇರ್ಬೋದು, ಪ್ರತಿಯೊಂದನ್ನು ಸರ್ ಕಮರ್ಷಿಯಲ್ ಅಲ್ಲಿ ರೆಡಿ ಮಾಡ್ಸಂಗೆ ಮಾಡಿಸ್ತಾ ಇದೀವಿ ಸರ್. ಕಸ್ಟಮರ್ ತಗೊಂಡೋಗಿ ಏನಾದ್ರು ಮಾಡ್ಸೋದಿದ್ರೆ ಅವ್ರು ಹೇಳ್ಬೇಕು ಸರ್, ಇಂಥದ್ದು ಮಾಡಿಸ್ಬೇಕು ಅಂತಂದ್ರೆ ಖಂಡಿತ ನಾನು ಕೇಳ್ತೀನಿ. ಅವರು ಡೆಲಿವರಿ ತಗೊಳಕ್ಕೆ ಮುಂಚೆ ಇಂಡೆಂಟ್ ಹಾಕೊಟ್ರೆ ಕಸ್ಟಮರ್ ಏನ್ ಕೆಲಸ ಇದ್ರು ಮಾಡಿಸ್ಕೊಡ್ತೀನಿ. ಆದ್ರೆ ಯಾವ ಗಾಡಿನೂ ನಾನೇ ಒಬ್ಬ ಕಸ್ಟಮರ್ ತರ ಚೆಕ್ ಮಾಡಿ ಗಾಡಿ ನಿಲ್ಸಿರೋಂಥದ್ದು ಸರ್. ಓಕೆ, ಗ್ರೇಟ್ ಸರ್. ಏನು ಸರ್ ಬೆಲೆ ಇದಕ್ಕೆ? ಸರ್, ಈ ಕಸ್ಟಮರ್ಗೆ ಈ ಗಾಡಿನ ನಾನು ನಿಮಗೆ 3 ಲಕ್ಷ ಕೊಟ್ಬಿಡ್ತೀನಿ ಸರ್. 3 lakhs ಅಷ್ಟೇ? ಓಕೆ, ಗ್ರೇಟ್. ಕಸ್ಟಮರ್ ಬರಲಿ, 3 ಲಕ್ಷಕ್ಕೆ ವರ್ತ್ ಇದೆ ಗಾಡಿ. ಸೆಕೆಂಡ್ ಓನರ್ ವೆಹಿಕಲ್, ಆಟೋಮೆಟಿಕ್ ವೆಹಿಕಲ್, ಸ್ಪೋರ್ಟ್ಸ್ ವೆಹಿಕಲ್. ಓಕೆ, ಗ್ರೇಟ್. ಬರೀ 3 ಲಕ್ಷ ಇರ್ತದೆ. ಅಡ್ವಾಂಟೇಜ್ ನೋಡಿ, ಲೇಡಿ ಡ್ರಿವನ್ ವೆಹಿಕಲ್, ಸೂಪರ್ ವೆಲ್ ಮೇಂಟೈನ್ ವೆಹಿಕಲ್. ನಿಮ್ಗೆ ವಿತ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ಗೆ ಬರೀ 3 ಲಕ್ಷ ಹೇಳ್ತಾರೆ. KA51 ರಿಜಿಸ್ಟ್ರೇಷನ್ ಬೆಂಗಳೂರು ಗಾಡಿ ನೋಡಿ. ಎಕ್ಸ್ಟೀರಿಯರ್ ಎಲ್ಲ ಸೂಪರ್ ಆಗಿದೆ. ಟೈರ್ಸ್ 4 ಟೈರ್ಸ್ ಗುಡ್ ಕಂಡೀಷನ್ ಐತೆ. ಇಂಟೀರಿಯರ್ಸ್ ನೋಡೋಣ, ಇದು ವಿತ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಟೈರ್ಸ್ ಗುಡ್ ಕಂಡೀಷನ್ ಐತೆ. ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡಿ, ಇಂಟೀರಿಯರ್ಸ್ನ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಕ್ಲಾಸ್ ಆಗಿದೆ. ಮತ್ತು ಇಲ್ಲಿ ಮೇನ್ ನೋಡಬಹುದು ವಿತ್ ಆಟೋಮೆಟಿಕ್ ಗೇರ್ ಟ್ರಾನ್ಸ್ಮಿಷನ್ ಜೊತೆ ಬರ್ತದೆ. ಬರೀ 3 ಲಕ್ಷ ನೋಡಿ. ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಆಗೈತೆ. ಸುಜುಕಿ ಅರ್ಟಿಗಾ ಡೀಸೆಲ್ KA01 ಡೀಸೆಲ್ ವೆಹಿಕಲ್ ಅಂತ ಬೇಕು ಅಂತ ಇದ್ದಿರಲ್ಲ ಸರ್. ಬಡೂರ್ ಬಾದಾಮಿ ವೆಹಿಕಲ್, ಇರಟಿಗಾ ವೆಹಿಕಲ್ ಸರ್. ಅದರಲ್ಲೂ ಡೀಸೆಲ್ ವೆಹಿಕಲ್, 2016 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ರೇಟ್ ಎಷ್ಟು ಅಂತ ಹೇಳ್ತೀರಾ ಸರ್? 7,25,000 ಹೇಳ್ತಾರೆ. ನಾನು 6,75,000ಕ್ಕೆ ಕೊಟ್ಬಿಡ್ತೀನಿ ಸರ್. 6,75 ಕಸ್ಟಮರ್ ಬಂದು ಇನ್ನು ವಿಸಿಟ್ ಮಾಡ್ಲಿ ಸರ್. 10,000 ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಮಾಡೋಣ. ಮಿರರ್ ಒಂದು ನಮ್ಮ ಡ್ರೈವರ್ ಬಂದು ತರಬೇಕಾದಾಗ ಯಾವ್ದೋ ಗಾಡಿ ಟಚ್ ಆಗಿ ಮಿರರ್ ಹೋಗಿದೆ, ಅದು 5,000 ಚಿಲ್ಲರೆ ಏನಾಗುತ್ತೆ, ಹೊಸ ಮಿರರ್ ಹಾಕೊಡ್ತೀನಿ. ಓಕೆ, ಫೈನ್. ಸರ್ ಬಂದು ಈಗ 675 ಹೇಳ್ತಾರೆ. 6,75,000 ಹೇಳ್ತಾ ಇದ್ದಾರೆ. ಅದನ್ನು ಸ್ವಲ್ಪ ಗಾಡಿ ಫೈನಲ್ ಮಾಡಿದ್ರೆ ಕಡಿಮೆ ಮಾಡಿ ಕೊಡ್ತಾರೆ. ಎಕ್ಸ್ಟ್ರಿ ಎಲ್ಲ ನೋಡಿ ತುಂಬಾ ನೀಟ್ ಆಗಿದೆ. KA01 ರಿಜಿಸ್ಟ್ರೇಷನ್ ಬೆಂಗಳೂರು ಗಾಡಿ, ಗ್ರೇ ಕಲರ್ ಗಾಡಿ ನೋಡ್ತಾ ಇದ್ರೆ ಸೂಪರ್ ಆಗೈತೆ. ಇಲ್ಲಿ ಮಿರರ್ ಕವರ್ ಮಾತ್ರ ಹೋಗಿದೆ, ಅದು ಹೊಸದು ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ, ಆರ್ಡರ್ ಮಾಡಿದ್ದಾರೆ. ಈಗ ಟೈರ್ಸ್ MRF ಕಂಪ್ನಿ ಟೈರ್ಸ್, 4 ಟೈರ್ಸ್ ಗುಡ್ ಕಂಡೀಷನ್ ಐತೆ. ಹಂಗೆ ನೋಡಿ ಬಾಡಿ ಎಲ್ಲ ತುಂಬ ನೀಟಾಗಿ ಐತೆ. ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡಿ ತುಂಬ ನೀಟಾಗಿದೆ. ನಿಮ್ಗೆ ಸ್ಟೀರಿಂಗ್ ವೀಲ್ ಕೂಡ ವಿತ್ ಕವರ್ಸ್ ಜೊತೆನೇ ಬರ್ತಾ ಇದೆ ನೋಡಿ. ಇಂಟೀರಿಯರ್ಸ್ ಐತೆ. 675 ಫೈನಲ್ ಅಲ್ಲ, ಇದರಲ್ಲಿ ನಿಮಗೆ ಡಿಸ್ಕೌಂಟ್ ಮಾಡಿ ಸರ್ ಕೊಡ್ತಾರೆ. ಗಾಡಿ ಫೈನಲ್ ಮಾಡಿ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಸಿಗ್ತದೆ ನಿಮಗೆ. 500 ಸರ್ ಡೀಟೇಲ್ಸು ಸರ್. XUV 500 ಒಂಥರ ಆನೆ ಇದು, ಆಯ್ತಾ. 2013 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಜಿನಿಯನ್ ಅಷ್ಟೇ ಓಡಿರೋಂಥದ್ದು. ಶೋರೂಮ್ಗೆ ಹೋಗಿ ಕಸ್ಟಮರ್ ಚೆಕ್ ಮಾಡಿಸ್ಕೊಳ್ಳಿ. ಯಾಕೆಂದರೆ 2013 ಅಂದಾಗ ನನಗೂ ಭಯ ಇರುತ್ತೆ. ಆದರೆ ಕಸ್ಟಮರು ಅವ್ರಿಗೆ ಕೊಡ್ತೀನಿ ಗಾಡಿ, ಅವ್ರು ಎಲ್ಲಾದರೂ ಚೆಕ್ ಮಾಡಿಸ್ಕೊಳ್ಳಿ, ಶೋರೂಮ್ಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಗಾಡಿ ಮಾತ್ರ ನಾನೇ ಒಬ್ಬ ಕಸ್ಟಮರಾಗಿ ಚೆಕ್ ಮಾಡಿದ್ದೀನಿ. ವೆರಿ ಗುಡ್ ಕಂಡೀಷನ್ಸ್ ಇದೆ. ಈ ಗಾಡಿಗೆ ನಾವೇನು ಮಾಡಿಲ್ಲ, ಜಸ್ಟ್ ರಬ್ಬಿಂಗ್ ಪಾಲಿಶಿಂಗು, ಒಂದು ಮೋಟ್ರ್ ಯಾವುದೋ ಡೀಸೆಲ್ ಕ್ಯಾಪ್ ಓಪನ್ ಮಾಡೋದಕ್ಕೆ ಒಂದು ಸ್ವಲ್ಪ ಹಿಡಿತಾ ಇತ್ತು. ಅದೊಂದು ಮೋಟ್ರ್ ಒಂದು ಚೇಂಜ್ ಮಾಡಿಸಿದ್ದೀನಿ. ಅದು ಬಿಟ್ಟರೆ ಈ ಗಾಡಿ ಏನೂ ಮಾಡಿಸಿಲ್ಲ ಸರ್. ಕಸ್ಟಮರ್ ಬಂದು ನೋಡಲಿ. 5.5 ಲಕ್ಷ ಸರ್. ಕಸ್ಟಮರ್ ಖುಷಿಯಾಗಿ ಕೊಡ್ತೀನಿ. ನಮ್ಮಲ್ಲೇ ಚಿರಾಗ್ ಫೈನಾನ್ಸಲ್ಲಿ ಬೇಕು ಅಂದರೆ 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ಬರೀ 5.5 ಲಕ್ಷಕ್ಕೆ XUV 500 ಸರ್ ಕೊಡ್ತಾರೆ. ಅದನ್ನು ಅವ್ರು ಚಿರಾಗ್ ಫೈನಾನ್ಸ್ಲಿ 3 ಲಕ್ಷವರೆಗೆ ನಿಮಗೆ ಲೋನ್ ಆಗುತ್ತೆ. ಇದು ನೋಡಿ XUV 500 ಡೀಸೆಲ್ 2013 ಮಾಡಲ್ ನೋಡಿ. ಓನರ್ಶಿಪ್ ಬರೀ ಸಿಂಗಲ್ ಓನರ್, ಸಿಲ್ವರ್ ಕಲರ್ ವೆಹಿಕಲ್. ಟೈರ್ಸ್ ಎಲ್ಲ ನೋಡ್ಬೋದು, 4 ಟೈರ್ಸ್ ವಿತ್ ಮ್ಯಾಕ್ ವೀಲ್ ಜೊತೆನೇ ಬರ್ತಾ ಇದೆ ನೋಡಿ. 4 ಟೈರ್ಸ್, ಬಟನ್ಸ್ ಎಲ್ಲ ಫ್ರೆಶ್ ಐತೆ. ಬಾಡಿ ಅಷ್ಟು ನೀಟಾಗಿ ಐತೆ. ಟೈರ್ಸ್ ನೋಡಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ ಸೀಟ್ಸ್ ಎಲ್ಲ, ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಆಗಿದೆ. ಫುಟ್ ಮ್ಯಾಟ್, ಫ್ಲೋರ್ ಮ್ಯಾಟ್ಸ್ ಎಲ್ಲ ಬರ್ತಾ ಇದೆ. ತುಂಬ ನೀಟ್ ವೆಹಿಕಲ್ ಇದು ನೋಡಿ. ಬರೀ 5.5 ಲಕ್ಷ ಹೇಳ್ತಾರೆ. ನಿಮ್ಗೆ 3 ಲಕ್ಷವರೆಗೆ ಲೋನೇ ಆಗುತ್ತೆ. i20 ಮೆರೂನ್ ಕಲರ್ ಡೇ ಲೈಟ್ ಸೂಪರ್ ಆಗಿದೆ ಸರ್. ಡೀಟೇಲ್ಸ್ ಸರ್ 2012 ಮಾಡಲು ಸರ್.
ಗಾಡಿ ವೆರಿ ಗುಡ್ ಕಂಡೀಷನ್ಸ್ ಇದೆ. ಇದು ಮ್ಯಾಗ್ನಾ ವೇರಿಯಂಟು. ಗಾಡಿ ನಾನು ಕಸ್ಟಮರ್ ಬಂದು ನೋಡಿದ್ರೆ ಇಷ್ಟಪಡ್ತಾರೆ. ಏನು ಸರ್ ಇದು ಒರಿಜಿನಲ್ ಪೇಂಟ್ ಇದೆ, ಲೈಟ್ ಟಚ್ ಅಪ್ ಆಗಿರ್ಬೋದು ಒಂದು ಸ್ವಲ್ಪ ಅಷ್ಟೇ, ಒರಿಜಿನಲ್ ಪೇಂಟ್ ಎಲ್ಲ ಇರುವಂಥ ಗಾಡಿ ಬಂದು ನೋಡಲಿ ಸರ್. 3 ಕಾಲು ಕೊಡ್ತೀನಿ. ಕಸ್ಟಮರ್ ಬೇಕು ಅಂದರೆ 2 ಲಕ್ಷ ಚಿರಾಗ್ ಫೈನಾನ್ಸಲ್ಲಿ ಮಾಡ್ಕೊಡ್ತೀನಿ. 100% ಕಸ್ಟಮರ್ ವೆರಿ ಗುಡ್ ಕಂಡೀಷನ್ಸ್ ಇದೆ, ವೆರಿ ಮಿಂಟ್ ಕಂಡೀಷನ್ಸ್ ಇದೆ. ಕಸ್ಟಮರ್ ಬಂದು ಗಾಡಿ ನೋಡಿದ್ರೆ ವಾಪಸ್ ಅಂತೂ ಹೋಗಲ್ಲ ಸರ್. ಓಕೆ, ಆ ಟೆಸ್ಟಲ್ಲಿ ಇದೆ ಸರ್ ಗಾಡಿ. ಸರ್ 325 ಫೈನಲ್ 325 ಇದೆ ಸರ್. ಇನ್ನು ನಿಮ್ಮ ಯೂಟ್ಯೂಬಿಂದ ಬಂದರೆ ಕಸ್ಟಮರ್ ಖುಷಿಯಾಗಿ ತೊಗೊಂಡೋಗ್ಬೇಕು ಸರ್. ಇದು ಚಿರಾಗ್ ಕಾರ್ಸ್ ಮಾಡಿರೋ ಉದ್ದೇಶನೇ ನನ್ನ ದೇವರುಗಳಾದಂಥ ಟಾಟಾ ಏಸು, ದೋಸ್ತ್, ಬುಲೋರೋ ಕಸ್ಟಮರ್ಗೋಸ್ಕರ ಸರ್. ಎದೆ ತಟ್ಟು ಹೇಳ್ತಾ ಇದ್ದೀನಿ ಸರ್, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ನಾನು ಬಿಸ್ನೆಸ್ ಮಾಡೋದು ಇವತ್ತು ಅಷ್ಟು ಈಸಿ ಇಲ್ಲ. ಆದರೆ ನನ್ನ ಲೈಫಲ್ಲಿ ನಾನು ಇನೋವಾದಲ್ಲಿ ಓಡಾಡ್ತಾ ಇದ್ದೀನಿ. ನನ್ನ ಕಸ್ಟಮರು ಕಾರಲ್ಲಾದರೂ ಓಡಾಡಬೇಕು, 2 ವೀಲರ್ ಓಡಾಡೋರು ಕಾರಲ್ಲಿ ಓಡಾಡಬೇಕು. ಟಾಟಾ ಏಸ್ ಅವ್ರ ಫ್ಯಾಮಿಲಿ ಎಲ್ಲೋ ಒಂದು ಕಡೆ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ, ಮಕ್ಕಳು ಸ್ಕೂಲ್ಗೆ ಹೋಗಬೇಕು ಅಂತಂದರೆ, ಒಂದು ಮಿಡಲ್ ಕ್ಲಾಸ್ ಅವ್ರಿಗೆ ಒಂದು ಕಾರ್ ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಚಿರಾಗ್ ಕಾರ್ಸ್ ಮಾಡಿರೋ ಉದ್ದೇಶ ಅಷ್ಟೇ ಸರ್. ಇಲ್ಲೇನು ಸಂಪಾದನೆ ಎಲ್ಲ ಒಂದು ಕಡೆ ಬಿಡಿ ಸರ್. ನಾನು ಬಿಸ್ನೆಸ್ಸಲ್ಲಿ ಗ್ರೌಂಡ್ ಲೆವೆಲಿಂದ ಎಕ್ಸಿಕ್ಯೂಟಿವ್ ಇಂದ ಬಂದಿರೋಂಥ ಹುಡುಗ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಖಂಡಿತ ವೆರಿ ಗುಡ್ ಕಂಡೀಷನ್ಸ್ ಇದೆ. ಕಸ್ಟಮರ್ ಬಂದು ನೋಡಲಿ ಚಿರಾಗ್ ಕಾರ್ಸಲ್ಲಿ ಸರ್. ಓಕೆ, ಗ್ರೇಟ್. ಬರೀ 3,25,000 ಅದನ್ನೊಂದು ಫೈನಲ್ ಅಲ್ಲ, ನೀವೊಂದು ಗಾಡಿ ಫೈನಲೈಸ್ ಮಾಡಿ ಆನ್ ಟೇಬಲಲ್ಲೇ ನಿಮ್ಗೊಂದು ಬೆಸ್ಟ್ ಪ್ರೈಸ್, ಬೆಸ್ಟ್ ಆಫರ್, ಬೆಸ್ಟ್ ಡೀಲ್ ಸರ್ ಕೊಡ್ತಾರೆ. ಓನ್ಲಿ 325. ಈಗ ನೋಡಿ ಮೆರೂನ್ ಕಲರ್ ಗಾಡಿ, ಡೇ ಲೈಟ್ ನೋಡ್ತಾ, ಎಕ್ಸ್ಟ್ರಾ ಬಾಡಿ ಎಲ್ಲ ತುಂಬ ನೀಟಾಗಿದೆ. KA13 ರಿಜಿಸ್ಟ್ರೇಷನ್ ಇದು. ಟೈರ್ಸ್ ನೋಡ್ಬೋದು, 4 ಟೈರ್ಸ್, ಬಟನ್ಸ್ ಎಲ್ಲ ಫ್ರೆಶ್ ಇದೆ. ಬಾಡಿ ಎಲ್ಲ ತುಂಬ ನೀಟಾಗಿದೆ. ಒರಿಜಿನಲ್ ಗ್ಲಾಸ್ ಎಲ್ಲ ಇದೆ ಸರ್. ಓಕೆ, ಗ್ರೇಟ್. ಇಲ್ಲಿ ನೋಡಿ ಗ್ಲಾಸ್ ಕೂಡ ಒರಿಜಿನಲ್ ಗ್ಲಾಸ್ ಅಲ್ಲೇ ಐತೆ. ಓಕೆ, ಏನು ಚೇಂಜ್ ಮಾಡಿ, ಎಲ್ಲ ಒರಿಜಿನಾಲಿಟಿ, ಟಾಪ್ ಕ್ಲಾಸ್ ಒರಿಜಿನಾಲಿಟಿ ಸ್ಟಾಕ್ ಗಾಡಿ ಐತೆ. ರ್ಯಾಟ್ ಟೈರ್ಸ್ ಕೂಡ ನೋಡ್ಬೋದು, ಗುಡ್ ಕಂಡೀಷನ್ ಐತೆ. ಇಂಟೀರಿಯರ್ಸ್ ನೋಡಿ ಎಲ್ಲ ಸೂಪರ್ ಟಾಪ್ ಕ್ಲಾಸ್ ಆಗಿದೆ, ತುಂಬ ನೀಟಾಗಿ ವೆಲ್ ಮೇಂಟೈನ್ ವೆಹಿಕಲ್, ಟಾಪ್ ಕ್ಲಾಸ್ ಕಂಡೀಷನ್ ಐತೆ. ನಿಮಗೆ ರ್ಯಾರ್ ಸೀಟ್ಸ್ ನೋಡಿ, ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಆಗಿದೆ. ಫ್ಲೋರ್ ಮ್ಯಾಟ್ಸ್ ಜೊತೆನೇ ಬರ್ತಾ ಐತೆ. ಗಾಡಿ ಎಕ್ಸ್ಟೀರಿಯರ್ ಇಂಟೀರಿಯರ್ ಎಲ್ಲ ತುಂಬ ನೀಟಾಗಿ ಐತೆ. 04 ಹುಂಡಾ i10 ಡೀಟೇಲ್ಸು ಸರ್. ಇದು ಅಷ್ಟೇ 2012 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ತುಂಬ ವೆರಿ ಗುಡ್ ಕಂಡೀಷನ್ಸ್ ಇದೆ. ಈಗ ರೀಸೆಂಟ್ ಸ್ಟಾಕ್ ಬಂದಿರೋದು, ಇನ್ನು ಕ್ಯಾಟ್ಲಾಗ್ ಹಾಕಿಲ್ಲ. ಇದು ಒರಿಜಿನಲ್ ಗ್ಲಾಸಲ್ಲಿ ಇದೆ, 2012 ಮಾಡಲು. ಗಾಡಿ 4 ಟೈರ್ ಇಸ್ ವೆರಿ ಗುಡ್ ಇದೆ. ಬಾಡಿ ಲೈನಿಂಗ್, ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ. ನೀವು ಪ್ರತಿಯೊಂದು ಗಾಡಿಗೂ ಅಬ್ಸರ್ವ್ ಮಾಡಬೇಕು. ರೈನ್ ಗಾರ್ಡು, ಕ್ರೋಮು, ಇಂಟೀರಿಯರು, ಡೋರ್ ಕ್ಯಾಚ್ ಇವೆಲ್ಲ ಏನಕ್ಕೆ ಅಂದರೆ, ನಮಗೆ ಒಂಥರ ಕಮರ್ಷಿಯಲ್ ಗಾಡಿ ರೆಡಿ ಮಾಡಿಸಿ ಹ್ಯಾಬಿಟ್. ಕಮರ್ಷಿಯಲಲ್ಲಿ ನಾವು ಒಂದೊಂದು ಗಾಡಿ ನೋಡ್ತಾ ಇದ್ರೆ ಏನಪ್ಪ ಈ ಥರ ರೆಡಿ ಮಾಡಿಸ್ತಾರ ಅಂತ. ಇದೆಲ್ಲ ಒಂದು ಕಡೆ ನಾವು ಕಾರ್ನು ಅದೇ ಸೆಟಪ್ ಮಾಡ್ಕೊಂಡಿದ್ದೀವಿ. ಕಸ್ಟಮರ್ ಬಂದು ನೋಡಿದ್ರೆ ಒಂದು ರೈನ್ ಗಾರ್ಡ್ ಹಾಕಿದ್ರೆ ಕಸ್ಟಮರ್ಗೆಲ್ಲ ಸ್ಯಾಟಿಸ್ಫೈ, ನಮಗೆ ಸ್ಯಾಟಿಸ್ಫೈ ಇಲ್ಲ. ಆ ಥರ ಗಾಡಿನ ರೆಡಿ ಮಾಡಿಸಿದ್ದೀವಿ. ಇದು ಅಷ್ಟೇ ಚಾನ್ಸ್ ರೇಟ್ ಸರ್, 3 ಲಕ್ಷ ಕೊಟ್ಬಿಡ್ತೀನಿ. ಓಕೆ, ಬರೀ 3 ಲಕ್ಷ ಹೇಳ್ತಾರೆ. ಗಾಡಿ ಎಕ್ದಮ್ ಟಾಪ್ ಕ್ಲಾಸ್ ಕಂಡೀಷನ್ ಇದೆ. ಬಂಪರ್ ಟು ಬಂಪರ್ ಸರ್, ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ರೆಡಿ ಮಾಡಿ ಗಾಡಿ ಏನಿದೆ ಅವ್ರು ಬಂದು ಟೆಸ್ಟ್ ಡ್ರೈವ್ ಮಾಡಲಿ. ಗಾಡಿನ ನಾನು ನಿಮಗೆ ಟೆಸ್ಟ್ ಡ್ರೈವ್ ಮಾಡಿ ಜೊತೆಗೆ ಶೋರೂಮ್ ತಗೊಂಡೋಗಿ ಅಂತ ಹೇಳ್ತೀನಿ ಸರ್. ನಾನು ಯಾವ ಗಾಡಿನೂ ಈಗ ಬ್ರೀಜಾ ಹೇಳಿದೆ ಸರ್, ಶೋರೂಮ್ ಹಿಸ್ಟ್ರಿ ಇಲ್ಲ ಅಂತ. ಈ ಗಾಡಿ ಶೋರೂಮ್ ಅಲ್ಲೇ ತಂದಿರೋದು. ಇದನ್ನ ಟೊಯೋಟಾ ಶೋರೂಮ್ ಇಂದಾನೆ ಎಕ್ಸ್ಚೇಂಜ್ ಮಾಡಿರೋಂಥದ್ದು. ಗಾಡಿ ಶೋರೂಮ್ ಇಂದಾನೆ ಬಂದಿರುವಂತ ಗಾಡಿನ ಬೇಕಾದ್ರೆ ಇನ್ಸ್ಪೆಕ್ಷನ್ ಮಾಡ್ಕೊಂಡೆ ಕೊಡ್ಲಿ ಸರ್. ಓಕೆ, ಫೈನ್. ಇದೆಲ್ಲ ನೀವು ಬೇಕಂದ್ರೆ ಶೋರೂಮ್ಲೇ ಹೋಗಿ ಗಾಡಿ ಚೆಕ್ ಮಾಡ್ಕೊಳ್ಳಿ. ಆ ಥರ ಸರ್ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಸಿಲ್ವರ್ ಕಲರ್ ವೆಹಿಕಲ್, ಡೇ ಲೈಟ್ ನೋಡ್ತಾ ಇದ್ದಾರೆ. ಬಾಡಿ ಎಲ್ಲ ನೋಡಿ ಅಷ್ಟು ನೀಟಾಗಿದೆ. KA04 ರಿಜಿಸ್ಟ್ರೇಷನು. ಇಲ್ಲಿ ನೋಡೋದು 4 ಟೈರ್ಸ್ ಗುಡ್ ಕಂಡೀಷನ್ ಇದೆ. ಮಿರರ್ ಕವರ್ಸ್ ಎಲ್ಲ ನೋಡಿ ಎಲ್ಲ ಟಾಪ್ ಕ್ಲಾಸ್ ಆಗಿದೆ. ಎಲ್ಲಿ ಒಂದು ಸಣ್ಣ ಪುಟ್ಟ ಸ್ಕ್ರಾಚಸ್ ಕೂಡ ಕಾಣಿಸ್ತಾ ಇಲ್ಲ, ಆ ಥರ ಇದೆ ಗಾಡಿ ಕಂಡೀಷನು. ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡಿ ಅಷ್ಟು ನೀಟಾಗಿ ಐತೆ, ವೆಲ್ ಮೇಂಟೈನ್ ವೆಹಿಕಲ್. ಈ ಗಾಡಿಗೆ ನೀವು ಎಲ್ಲಿ ಬೇಕಾದ್ರೆ ತಗೊಂಡು ಹೋಗಿ ಚೆಕ್ ಮಾಡ್ಕೊಳ್ಳಿ, ಶೋರೂಮ್ಗೆ ಹೋಗಿ ಕೇಳಿ. ಆ ಥರ ಟಾಪ್ ಕ್ಲಾಸ್ ಕಂಡೀಷನ್ ಸರ್ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಇಲ್ಲಿ ರ್ಯಾರ್ ಸೀಟ್ಸು, ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಇದೆ. ವಿತ್ ಫುಟ್ ಮ್ಯಾಚ್, ಫ್ಲೋರ್ ಮ್ಯಾಚ್ ಜೊತೆನೇ ಬರ್ತಾ ಇದೆ ಸರ್. ಇದು Ertiga DDISI ಡೀಸೆಲ್ ಗಾಡಿ ಡೀಟೇಲ್ಸು, KA04 ಸರ್. ಇದು ಅಷ್ಟೇ ಸರ್, ಬಡೂರ್ ಬಾದಾಮಿ ವೆಹಿಕಲ್ಲು. ಮನೇಲಿ 7 ಜನ ಹೋಗೋದಕ್ಕೆ ತುಂಬ ಒಳ್ಳೆ ಮೈಲೇಜ್ ಬರುವಂಥ ವೆಹಿಕಲ್ಲು, ಡೀಸೆಲ್ ವೆಹಿಕಲ್ಲು. 2014 ಮಾಡಲ್ಲು, ಸೆಕೆಂಡ್ ಓನರ್ ವೆಹಿಕಲ್ಲು, VDI ಗಾಡಿ. 4 ಬ್ರ್ಯಾಂಡ್ ಟೈರ್ ವೆರಿ ಗುಡ್ ಕಂಡೀಷನ್ಸ್ ಇದೆ. ಬಾಡಿ ಲೈನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಅಷ್ಟೇ ಶೋರೂಮ್ ಹಿಸ್ಟ್ರಿ ವೆಹಿಕಲ್ಲು. ಗಾಡಿ ವೆರಿ ಮಿಂಟ್ ಕಂಡೀಷನ್ಸ್ ಇದೆ. ರೇಟ್ ಎಷ್ಟು ಅಂತ ಕೇಳ್ತೀರಾ ಸರ್? ಬರೀ 585 ಕೊಟ್ಬಿಡ್ತೀನಿ ಸರ್. 585 ಅಷ್ಟೇ. 5.25 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 55,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ಓಕೆ, 585 ಫೈನಲ್ ಸರ್. ಗಾಡಿ ಎಲ್ಲ ಇಂಟೀರಿಯರ್ ಎಲ್ಲ ತೋರಿಸಿ. ಗಾಡಿ ಕಸ್ಟಮರ್ ಖಂಡಿತ ಚಿರಾಗ್ ಕಾರ್ಸಲ್ಲಿ ಇವರು 1.5 ತಿಂಗಳಿಗೆ ಹೆಂಗೆ ತಂದರು ಈ ಗಾಡಿಗಳನ್ನ ಅಂತ ಕ್ವಶನ್ ಮಾರ್ಕ್ ಬರುತ್ತೆ. ಆದರೆ 1.5 ತಿಂಗಳಲ್ಲಿ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿಲ್ಲ ಸರ್. 2 years ಇಂದ ಐ ವಿಲ್ ಸ್ಟ್ರಗಲಿಂಗ್. ಒನ್ ಮೋರ್ ಬಿಸ್ನೆಸ್ ಫಾರ್ ಚಿರಾಗ್. ಏನು ಮಾಡಬೇಕು ಅಂತ ಅಪ್ಗ್ರೇಡ್ ಆಗಬೇಕು ಅಂತ ಇದ್ದು ಚಿರಾಗ್ ಕಾರ್ಸ್ಗೆ ನಾವು ಅಪ್ಗ್ರೇಡ್ ಮಾಡೋಕ್ಕೆ 2 years ಇಂದ ನಮ್ಮ ಚಿರಾಗ್ ಟೀಮ್ಸು ವರ್ಕ್ ಮಾಡ್ತಾ ಇದ್ದು. ಅನಂತರ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು. ಸಡನ್ ಆಗಿ ಬಂದಿಲ್ಲ. ನಮಗೆ ಮೈಸೂರಲ್ಲಿ ಇರ್ಬೋದು, ಬೆಂಗಳೂರಲ್ಲಿ ಇರ್ಬೋದು, ಎಲ್ಲ ಕಡೆ ಶೋರೂಮ್ ವಿಸಿಟ್, ಶೋರೂಮಲ್ಲಿ ಎಲ್ಲ ಕಾಂಟ್ಯಾಕ್ಟ್ ಡೆವಲಪ್ ಆದ್ಮೇಲೆ ಈ ಬಿಸ್ನೆಸ್ ಸಡನ್ಲಿ ಸೆಟಪ್ ಮಾಡಿದ್ದು. ನೋಡಿ, ಚಿರಾಗ್ ಕಾರ್ಸ್ ಹಂಗೆ ಬಂದಿಲ್ಲ. 2 ವರ್ಷ ಸರ್ ಬಂದು R&D ಎಲ್ಲ ಮಾಡಿ ಹೀಗೆ ಸ್ಟಾರ್ಟ್ ಮಾಡ್ತಾರೆ. ಅದು ಬ್ಯಾಕ್ ಎಂಡಲ್ಲಿ 2 ವರ್ಷ ಕೆಲಸ ಐತೆ. ಸೊ ನೋಡಿ, ಸುಸುಕಿ Ertiga KA04 ರಿಜಿಸ್ಟ್ರೇಷನ್ DDI
DDISI ಡೀಸೆಲ್ ಗಾಡಿ. ಹಂಗೆ ನೋಡ್ಬೋದು ಬ್ಲೂ ಕಲರ್ ಗಾಡಿ ನೋಡ್ತಾ ಡೇ ಲೈಟಲ್ಲಿ ಸೂಪರ್ ಆಗೈತೆ. ಗಾಡಿ ಎಕ್ದಮ್ ನೀಟ್ ಇದೆ, ಬಾಡಿ ತುಂಬ ನೀಟಾಗೈತೆ. ಟಯರ್ಸ್ ನೋಡಿ 4 ಟಯರ್ಸ್ ಗುಡ್ ಕಂಡೀಷನ್ ಐತೆ. ಹಂಗೆ ಎಕ್ಸ್ಟೀರಿಯರ್லாம் ನೋಡ್ತಾ ಇದ್ದೀರಾ, ಬಾಡಿ ಎಲ್ಲ ಸೂಪರ್ ಟಾಪ್ ಕ್ಲಾಸ್ ಕಂಡೀಷನ್. ರ್ಯಾಟ್ ಟಯರ್ಸ್ ಗುಡ್ ಕಂಡೀಷನ್. ಈಗ ಇಂಟೀರಿಯರ್ಸ್லாம் ನೋಡಿ ಮಿಂಟ್ ಕಂಡೀಷನ್ಲ ಐತೆ ನಿಮಗೆ. ಸೀಟ್ ಕವರ್ಸ್லாம் ನೋಡಿ ಇಂಡಿಪೆಂಡೆಂಟ್ ಬಕೆಟ್ ಸೀಟ್ಸ್ ಇದೆ ನಿಮಗೆ. ಎಲ್ಲ ಸೀಟ್ ಕವರ್ಸ್ನ ಇಂಟ್ಯಾಕ್ಟ್ ಆಗ ಸೂಪರ್ ಮಿಂಟ್ ಟಾಪ್ ಕ್ಲಾಸ್ ಕಂಡೀಷನ್ಲ ಮೇಂಟೈನ್ ಮಾಡಿ. ಸೆಕೆಂಡ್ ರೋ ಆಫ್ ಸೀಟ್ಸ್, ಸೆಕೆಂಡ್ ಆಫ್ ರೋ ಸೀಟ್ಸ್ ಮತ್ತು ಬ್ಯಾಕಲ್ಲಿ ಥರ್ಡ್ ರೋ ಆಫ್ ಸೀಟ್ಸ್ ಬರ್ತದೆ. ಓವರ್ ಕಂಡೀಷನ್ ಆದ ವೆಹಿಕಲ್ ಎಕ್ಸ್ಟ್ರಾ ಇಂಟೀರಿಯರ್ ಎಲ್ಲ ಮಿಂಟ್ ಟಾಪ್ ಕ್ಲಾಸ್ ಮಿಂಟ್ ಕಂಡೀಷನ್ ಇರೋ ಗಾಡಿ ಇದು. ರಿಡ್ಸ್ ಡೀಟೇಲ್ಸ್ ಸರ್, ರಿಡ್ಜ್ ವೆಹಿಕಲ್ 2014 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ಗಾಡಿ. ಇದು ಅಷ್ಟೇ ಶೋರೂಮ್ ತೊಗೊಂಡೋಗಿ ಸರ್. ನಾನು ಯಾವ್ಯಾವ ಗಾಡಿ ಹೇಳ್ತಾ ಇದ್ದೀನಿ ಅದೆಲ್ಲ ನೀವು ಶೋರೂಮ್ ತೊಗೊಂಡೋಗಿ ಚೆಕ್ ಮಾಡಿಸಿ ಅನಂತರ ಪೇಮೆಂಟ್ ಮಾಡಿ. 3.5 ಲಕ್ಷ ಸರ್. ಕಸ್ಟಮರ್ 3 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಕಸ್ಟಮರ್ ಬಂದು ವಿಸಿಟ್ ಮಾಡಲಿ ಚಿರಾಗ್ ಕಾರ್ಸ್. ಓಕೆ, ಗ್ರೇಟ್ ಸರ್. ಬರೀ 50,000 ಕೊಟ್ಟು ಗಾಡಿ ತೊಗೊಂಡೋಗಿ 3 ಲಕ್ಷವರೆ ನಿಮ್ಗೆ ಲೋನೇ ಬಂದು ರೆಡಿ ಆಗುತ್ತೆ. ಎಕ್ಸ್ಟ್ರಾ ಬಾಡಿ ಎಲ್ಲ ನೋಡ್ತೀರಾ, ತುಂಬ ನೀಟಾಗಿದೆ. ರಿಡ್ಸ್ LXI ಮಾಡೆಲ್ ಇದು ನೋಡಿ. ಸಿಲ್ವರ್ ಕಲರ್ ವೆಹಿಕಲ್ ನೋಡ್ತಾ ಇದ್ದೀರಾ. ಡೇ ಲೈಟಲ್ಲಿ ಸೂಪರ್ ಆಗಿದೆ. ಟಯರ್ಸ್ ನೋಡ್ಬೋದು 4 ಟಯರ್ಸು ಬಟನ್ಸ್ ಎಲ್ಲ ಫ್ರೆಶ್ ಐತೆ. ಬಾಡಿ ತುಂಬ ನೀಟಾಗಿದೆ. ಆ ಟಯರ್ಸ್ ನೋಡ್ಬೋದು ಗುಡ್ ಕಂಡೀಷನ್ಲೇ ಐತೆ. ಹೀಗೆ ಒಳಗಡೆ ಇಂಟೀರಿಯರ್ಸ್ ನಾವು ನೋಡೋಲ್ಲ. ಇಂಟೀರಿಯರ್ಸ್ ನೋಡಿ ಟಾಪ್ ಕ್ಲಾಸಾಗಿ ಮೇಂಟೈನ್ ಮಾಡಿದ್ರೆ ತುಂಬ ನೀಟಾಗಿ ಗಾಡಿ ಇದು. ಸೀಟ್ ಕವರ್ಸ್ನ ನೋಡಿ ಸೂಪರ್ ಡಿಸೈನರ್ ಸೀಟ್ ಕವರ್ಸ್ ಇರುತ್ತೆ ನಿಮಗೆ. ಮತ್ತು ಫುಟ್ ಮ್ಯಾಟ್ಸ್, ಫ್ಲೋರ್ ಮ್ಯಾಟ್ಸ್ ಜೊತೆನೇ ಬರ್ತಾ ಇದೆ. ನೋಡ್ಬೋದು ಸೂಪರ್ ಆಗಿದೆ ವಿತ್ ಫುಟ್ ಮ್ಯಾಟ್ಸ್ ಎಲ್ಲ ನೋಡ್ತಾ ಇದ್ರೆ. ಇಂಟೀರಿಯರ್ ಎಲ್ಲ ಟಾಪ್ ಕ್ಲಾಸ್ ಕಂಡೀಷನ್, ಟಾಪ್ ಕ್ಲಾಸ್ ಮಿಂಟ್ ಕಂಡೀಷನ್ ಮೇಂಟೈನ್ ಮಾಡಿದ ಗಾಡಿ ಇದು. ಡಿಸೈರು ಅದನ್ನು ಡೀಸೆಲ್ ಗಾಡಿ ಸರ್ ತಂದಿದ್ದಾರೆ ಸರ್. ಡೀಟೇಲ್ಸ್ ದಿಸ್ ವೆಹಿಕಲ್ ಸ್ವಿಫ್ಟ್ ಡಿಸೈರ್ 2013 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ ಗಾಡಿ. ಭಾಳ ಮಿಂಟ್ ಕಂಡೀಷನ್ಸ್ ಇದೆ. ಭಾಳ ಜನ ಸ್ವಿಫ್ಟ್ ಡಿಸೈರ್ ಅಂತಲ್ಲ ಸರ್. 4.5 ಲಕ್ಷ ಸರ್. ಕಸ್ಟಮರ್ ಬರಲಿ ಸರ್, ಇನ್ನೂ 10,000 ನೆಗೋಷಿಯಬಲ್ ಮಾಡಿಕೊಡ್ತೀನಿ. ಗಾಡಿ ವೆರಿ ಗುಡ್ ಕಂಡೀಷನ್ಸ್ ಇದೆ. ಇದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಎಲ್ಲ ಓಕೆ ಮಾಡಾದ್ಮೇಲೆ ಪೇಮೆಂಟ್ ಮಾಡಿ ಸರ್. ಗಾಡಿ ವೆರಿ ಗುಡ್ ಕಂಡೀಷನ್ಸ್ ಇದೆ. ಆದರೆ ನಾನು ನಿಮಗೆ ಗಾಡಿನೇ ಕೊಡ್ತೀನಿ. ಕಸ್ಟಮರ್ ಚೆಕ್ ಮಾಡ್ಕೊಂಡಾದ್ಮೇಲೆ ಅನಂತರ ಪೇಮೆಂಟ್ ಮಾಡಿ. ಓಕೆ, ಫೈನ್ ಸರ್. 10,000 ಡಿಸ್ಕೌಂಟ್ 440 ಫೈನಲ್. 100% ಕಸ್ಟಮರ್ ಬರಲಿ ಸರ್, ಖುಷಿಯಾಗಿ ಕೊಡೋಣ ಸರ್. ನಾವು ಮಾಡಿರೋ ಬಿಸ್ನೆಸ್ಸೇ ನನ್ನ ದೋಸ್ತ್ ಕಸ್ಟಮರ್ಗೆ, ಅಶೋಕ್ ಲೇಟ್ ದೋಸ್ತು ಪ್ಲಸ್ ಟಾಟಾ ಎಸ್ ಅವ್ರಿಗೆ ಬರಲಿ ಸರ್. ಅವ್ರು ತಗೊಳ್ಳಿ, ಅವರು ಚೆನ್ನಾಗಿರಲಿ ಸರ್. ನಾನು ಬೆಳಿತೀನಿ, ಅವರು ಬೆಳಿತಾರೆ ಸರ್. ಓಕೆ, ಗ್ರೇಟ್ ಸರ್. ನೋಡಿ, ನೀವು ಖುಷಿ ಅಂತ ಗಾಡಿ ತೊಗೊಂಡು ಹೋಗಬೇಕು. ನೀವು ಬಂದು ಆನ್ ಟೇಬಲ್ ಮಾತಾಡಿ, ಆನ್ ಟೇಬಲ್ಲೇ ನಿಮ್ಗೆ ಒಂದು ಬೆಸ್ಟ್ ಡೀಲ್, ಬೆಸ್ಟ್ ಆಫರ್ಲೇ ಕೊಡ್ತಾರೆ. ಡಿಸೈರ್ ನೋಡ್ಬೋದು, ಗ್ರೇ ಕಲರ್ ವೆಹಿಕಲ್. ಡೇ ಲೈಟ್ ನೋಡ್ತಾ ಇದ್ರೆ DDISI ಡೀಸೆಲ್ ಗಾಡಿ. ಮೊನೋಗ್ರಾಮ್ ನೋಡ್ತಾ ಇದ್ರೆ. ಟಯರ್ಸ್ MRF ಕಂಪ್ನಿ ಟಯರ್ಸ್, 4 ಟಯರ್ಸ್ ಬಟನ್ಸ್ ಎಲ್ಲ ಫ್ರೆಶ್ ಐತೆ. ಹೊರಗಡೆ ಇಂಟೀರಿಯರ್ಸ್ ಕೂಡ ನೋಡೋಣ. ನೋಡಿ ವೆಲ್ ಪೇಂಟೆಡ್ ವೆಹಿಕಲ್. ಹಂಗೆ ನೋಡಿ ಸೂಪರ್ ಆಗಿದೆ. ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು ನೀವು. ಇಲ್ಲಿ ಇಂಟೀರಿಯರ್ಸ್ ನೋಡಿ, ಫ್ರಂಟ್ ಸೀಟ್ಸ್ ಎಲ್ಲ ಇಂಟ್ಯಾಕ್ಟ್ ಆಗಿದೆ. ಟಾಪ್ ಕ್ಲಾಸ್ ವೆಲ್ ಮೇಂಟೈನ್ ವೆಹಿಕಲ್. ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಆಗಿದೆ ಸರ್. ಶಿಫ್ಟ್ ಡೀಟೇಲ್ಸ್ ಸರ್, ಶಿಫ್ಟ್ ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್ ಗಾಡಿ. 2015 ಮಾಡಲು ಗಾಡಿ. ಕಸ್ಟಮರ್ ವಿಸಿಟ್ ಮಾಡಲಿ. 5 ಕಾಲ್ ಹೇಳ್ತಾ ಇದ್ದೀವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. ಗಾಡಿ ಅಷ್ಟೇ. ಇದು 4 ಬ್ರ್ಯಾಂಡ್ ಟೈರ್ ಇದೆ. ಇನ್ಶೂರೆನ್ಸು ಎಲ್ಲ ವೆರಿ ಗುಡ್ ಕಂಡೀಷನ್ಸ್ ಇದೆ. ಕಸ್ಟಮರ್ ಬಂದು ಗಾಡಿ ನೋಡಲಿ ಸರ್. ಕಸ್ಟಮರ್ ಆನ್ ಟೇಬಲ್ ಕುತ್ಕೊಂಡು ಮಾತಾಡಿದ್ರೆ 100% ನೆಗೋಷಿಯಬಲ್ ಮಾಡಿಕೊಡೋಣ. ಆದರೆ ವೆರಿ ಗುಡ್ ಕಂಡೀಷನ್ಸ್ ಇದೆ. ವಿತೌಟ್ ಆಕ್ಸಿಡೆಂಟ್ಸ್ ವೆಹಿಕಲ್ ಇದೆ. ಅದ್ರ ಬಗ್ಗೆ ಏನು ಯೋಚನೆ ಮಾಡೋದು ಬೇಡ. ಅಪ್ಪರ್ ಎಂಡ್ ಇದೆ. 4 ಪವರ್ ವಿಂಡೋಸ್ ಇದೆ. ಗಾಡಿ ಇಂಟೀರಿಯರ್ ಎಲ್ಲ ತೋರಿಸಿ ಭಾಳ ಮಿಂಟ್ ಕಂಡೀಷನ್ಸ್ ಇದೆ ಸರ್. 5 ಕಾಲು ಕಸ್ಟಮರ್ ಒಂಚೂರು ಹೆಚ್ಚು ಕಮ್ಮಿ ಕ್ಲೋಸ್ ಮಾಡೋಣ ಸರ್. ಓಕೆ, 5 ಕಾಲು ಹೇಳ್ತಾ. ರೆಡ್ ಕಲರ್ ಗಾಡಿ ನೋಡಿ, ತುಂಬ ಡಿಮ್ಯಾಂಡ್ ರೆಡ್ ಕಲರು. ನೋಡಿ ಶಿಫ್ಟ್ ಡೀಸೆಲ್ ಗಾಡಿ ಸೂಪರ್ ಆಗಿದೆ. ಎಕ್ಸ್ಟ್ರಾ ಬಾಡಿ ಎಲ್ಲ ನೋಡ್ತಾ ಇದ್ದೀರಾ, ತುಂಬ ನೀಟಾಗಿದೆ. ಟಯರ್ಸ್ ನೋಡ್ಬೋದು, 4 ಟಯರ್ಸ್ ಬಟನ್ಸ್ ಎಲ್ಲ ಫ್ರೆಶ್ ಐತೆ. ಹಂಗೆ ನೋಡಿ ಬಾಡಿ ಎಲ್ಲ ತುಂಬ ನೀಟ್ ಇದೆ. ರ್ಯಾಟ್ ಟಯರ್ಸ್ ನೋಡ್ಬೋದು. ರ್ಯಾಟ್ ಟಯರ್ಸ್ ಗುಡ್ ಕಂಡೀಷನ್ ಐತೆ. ನೋಡಿ ಇಂಟೀರಿಯರ್ಸ್ ಎಲ್ಲ ನೋಡಿ ಸೂಪರ್ ಆಗಿ ಮಿಲ್ಟವೆ. ಸೀಟ್ ಕವರ್ಸ್ ಎಲ್ಲ ನೋಡಿ ಸೂಪರ್ ಪ್ರೀಮಿಯಂ ಕ್ವಾಲಿಟಿ ಸೀಟ್ ಕವರ್ಸ್ ಬರ್ತಾ ಇದೆ ನಿಮಗೆ. ಇಂಟೀರಿಯರ್ಸ್ನ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಫುಟ್ ಮ್ಯಾಟ್ಸ್ ಜೊತೆನೇ ಬರ್ತಾ ಇದೆ. ನೋಡ್ಬೋದು ಸೀಟ್ ಕವರ್ಸ್ ಇಂಟ್ಯಾಕ್ಟ್ ಆಗಿದೆ. ವಿತ್ ಫುಟ್ ಮ್ಯಾಟ್ಸ್ ಎಲ್ಲ ತುಂಬ ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಆಗಿ ಸೂಪರ್ ಆಗಿದೆ. ವೆಲ್ ಮೇಂಟೈನ್ ಆಗಿದೆ. ಬ್ಯಾಕಲ್ಲಿ ನೋಡ್ಬೋದು ವಿತ್ ಸ್ಪೀಕರ್ಸ್ ಜೊತೆನೇ ಬರ್ತಾ ಇದೆ ನಿಮಗೆ. ಸೌಂಡ್ ಸಿಸ್ಟಮ್ ಐತೆ ನಿಮಗೆ. ಎಲ್ಲ ಆಟೋಮೆಟಿಕ್ ವಿಂಡೋಸ್, ಪವರ್ ವಿಂಡೋಸ್ ಇದೆ ನಿಮಗೆ. ನೋಡಿ ಸೂಪರ್ ಆಗಿದೆ. ಎಲ್ಲ ಪವರ್ ವಿಂಡೋಸ್ ಇದೆ ನಿಮಗೆ. 4 ಡೋರ್ಸಲ್ಲಿ ಪವರ್ ವಿಂಡೋಸ್ ಬರ್ತದೆ ನಿಮಗೆ. ಸರ್, 2015 ಮಾಡಲು ಡೀಸೆಲ್ ವೆಹಿಕಲ್, ಸೆಕೆಂಡ್ ಓನರ್ ವೆಹಿಕಲ್ ಸರ್. ಈ ಗಾಡಿ ಒಂದು 445 ಹೇಳ್ತಾ ಇದ್ದೀವಿ. ಆದರೆ ಕಸ್ಟಮರ್ ಬರಲಿ 435ಕ್ಕೆ ಕೊಡ್ತೀವಿ. ಇನ್ನೂ 50,000 ಹೆಚ್ಚು ಕಮ್ಮಿ ಮಾಡೋಣ. ಕಸ್ಟಮರ್ ಬಂದು ಆನ್ ಟೇಬಲ್ ನೋಡಲಿ. ಗಾಡಿ 4 ಬ್ರ್ಯಾಂಡ್ ಟೈರ್ ಇದೆ. ಟಚ್ ಸ್ಕ್ರೀನ್ ಇದೆ. ಗಾಡಿ ವೆರಿ ಗುಡ್ ಕಂಡೀಷನ್ಸು. VXI 4 ಪವರ್ ವಿಂಡೋಸ್ ಇದೆ ಸರ್. ಗಾಡಿ ನೀಟ್ ಕಂಡೀಷನ್ಸ್ ಇದೆ. ಇದು ಕಿಯಾನ್ ಮಾಡ್ರಪ್ಪ. ಏನು ಸರ್ ಬೆಲೆ ಅದಕ್ಕೆ ರೇಟ್? ಸರ್ 435 ಕೊಟ್ಬಿಡ್ತೀನಿ ಸರ್. 435 ಸರ್ ಫೈನಲ್. 435 ಸೆಕೆಂಡ್ ಓನರು VXI. ಓಕೆ, ಗ್ರೇಟ್ ಸರ್.
ನೋಡಿ 435 4,35,000 ಸರ್ ಹೇಳ್ತಾ ಇದ್ದಾರೆ. KA01 ಇದು ಬೆಂಗಳೂರು ರಿಜಿಸ್ಟ್ರೇಷನ್ ಗಾಡಿ, ವೈಟ್ ಕಲರ್ ಗಾಡಿ, ಡೈಲೈಟ್ ನೋಡ್ತಾ ಇದ್ದಾರೆ. ಬಾಡಿ ಎಲ್ಲ ಅಷ್ಟೇ ನೀಟ್ ಆ್ಯಂಡ್ ಕ್ಲೀನ್ ಆಗೈತೆ. ಮತ್ತು ಟಯರ್ಸ್ 4 ಟಯರ್ಸ್ ನೋಡ್ಬೋದು, MRF ಕಂಪ್ನಿ ಟಯರ್ಸ್, ಬಟನ್ಸ್ ಎಲ್ಲ ಫ್ರೆಶ್ ಬಟನ್ಸ್ ಐತೆ ನೋಡಿ. ಹಾಗೆ ಗಾಡಿ ಎಕ್ದಮ್ ಬಾಡಿ ಎಲ್ಲ ನೋಡಿ ನಿಮ್ಗೆ ವಾಕರನ್ನು ತೋರಿಸ್ತೀನಿ, ಅಷ್ಟೇ ನೀಟ್ ಗಾಡಿ, ಮಿಂಟ್ ಕಂಡೀಷನಲ್ಲಿರೋ ಗಾಡಿ ಇದು. ಅದು ನೋಡಿ ಸುಜುಕಿ VXi ಇಂಟೀರಿಯರ್ಸ್ ನಿಮ್ಗೆ ತೋರಿಸ್ತೀನಿ. ಇಂಟೀರಿಯರ್ಸ್ನ ನೋಡಿ, ಇಂಟೀರಿಯರ್ಸ್ನ ಸೂಪರ್ ಆಗಿದೆ. ಇಲ್ಲಿ ನೋಡಿ ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಇದೆ, ಪ್ರೀಮಿಯಂ ಕ್ವಾಲಿಟಿ ಸೀಟ್ ಕವರ್ಸ್ ನಿಮ್ಗೆ ಸಿಗ್ತಾ ಇದೆ ನೋಡಿ. ಇಂಟೀರಿಯರ್ಸ್ನ ಅಷ್ಟು ಸೂಪರ್ ವಿತ್ ಟಚ್ ಸ್ಕ್ರೀನ್ ಬರ್ತಾ, ಸೂಪರ್ ವೈಟ್ ಟಚ್ ಸ್ಕ್ರೀನ್ ಐತೆ. ಹಾಗೆ ನೋಡಿ ರ್ಯಾಶ್ ಸೀಟ್ ಕವರ್ಸ್ ಇಂಟ್ಯಾಕ್ಟ್ ಇದೆ. ಸೀಟ್ ಕವರ್ಸ್ ಎಲ್ಲ ನೋಡಿ ಮಲ್ಟಿ ಕಲರ್ ಸೀಟ್ ಕವರ್ಸ್ ಹಾಕಿದೆ, ತುಂಬ ಅಟ್ರಾಕ್ಟಿವ್, ತುಂಬ ನೀಟಾಗಿದೆ. ಎಕ್ಸ್ಟೀರಿಯರ್ ಇಂಟೀರಿಯರ್ ಎಲ್ಲ ಟಾಪ್ ಕ್ಲಾಸ್ ಕಂಡೀಷನ್ ಇದೆ. ಐಟನ್ ಸರ್ ದಿಸ್ ವೆಹಿಕಲ್ 2012 ಮಾಡಲು, ವೆರಿ ಗುಡ್ ಕಂಡೀಷನ್ಸ್ ಇದೆ. 50,000 ಚಿಲ್ಲರೆ ಓಡಿದೆ ಅಷ್ಟೇ. ಲೇಡಿ ಡ್ರಿವನ್ ವೆಹಿಕಲ್ ಸರ್. ಕಸ್ಟಮರ್ ಬಂದು ನೋಡಲಿ, ಚಿರಾಗ್ ಕಾರ್ಸಲ್ಲಿ ಈ ಗಾಡಿನ ನೋಡಿಬಿಟ್ರೆ ಕಸ್ಟಮರ್ ಬಿಟ್ಟೋಗಲ್ಲ. 52,000 ಓಡಿದೆ, ಜಿನಿಯನ್ ಹಿಸ್ಟ್ರಿ. ಶೋರೂಮ್ಗೆ ಕಸ್ಟಮರ್ ತೊಗೊಂಡು ಹೋದ್ಮೇಲೆ ಪೇಮೆಂಟ್ ಮಾಡಲಿ ಸರ್. ಗಾಡಿ ವೆರಿ ಮಿಂಟ್ ಕಂಡೀಷನ್ಸ್ ಇದೆ. ಇನ್ನು ರೈನ್ ಗಾರ್ಡ್ ಒಂದು ಫಿಟ್ ಆಗಬೇಕು. ಅದಾದಮೇಲೆ ನೆಕ್ಸ್ಟ್ ಕೂಲಿಂಗ್ ಪೇಪರ್ ಒಂದು ಹಾಕ್ಸ್ಕೊಡ್ತೀನಿ ಸರ್ ಕಸ್ಟಮರ್ಗೆ. ಕಸ್ಟಮರ್ ಬಂದು ನೋಡಲಿ, 3,05,000 ಸ್ಮಾಲಿ ನೆಗೋಷಿಯಬಲ್ ಇದೆ. 3,05,000 ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಗಾಡಿ ವೆರಿ ಗುಡ್ ಕಂಡೀಷನ್. ಓಕೆ, ಗ್ರೇಟ್. ಮೆರೂನ್ ಕಲರ್ ಗಾಡಿ, ಡೇ ಲೈಟ್ ನೋಡಿ, ಲೇಡಿ ಡ್ರಿವನ್ ವೆಹಿಕಲ್, ಸೂಪರ್ ಟಾಪ್ ಕ್ಲಾಸ್ ಕಂಡೀಷನ್ ಐತೆ. ಗಾಡಿ ಬಾಡಿ ಅಂತ ಅಷ್ಟು ನೀಟಾಗಿ ಸೂಪರ್ ಆಗಿದೆ. ಮೋನೋಗ್ರಾಮ್ ನೋಡಿ, ಎಸ್ಪೆಷಲಿ ಕಪ್ಪ 2 ಇಂಜಿನ್, ಕಪ್ಪ ಇಂಜಿನ್ಗಳ ತುಂಬ ಡಿಮ್ಯಾಂಡ್ ಇರೋದು, ಅಲ್ಲೇ ನೋಡ್ಬೋದು. ಮತ್ತು 4 ಟೈರ್ಸ್, ಬಟನ್ಸ್ ಎಲ್ಲ ಫ್ರೆಶ್ ಇದೆ. ನಿಮ್ಗೆ ಇಂಟೀರಿಯರ್ಸ್ ನೋಡ್ತೀನಿ, ತುಂಬ ನೀಟ್ ವೆಲ್ ಮೇಂಟೈನ್ಡ್ ವೆಹಿಕಲ್. ಇಂಟೀರಿಯರ್ಸ್ ನೋಡಿ ಎಷ್ಟು ನೀಟ್ ಇದೆ ನೋಡಿ. ಸೀಟ್ ಕವರ್ಸ್ ನೋಡಿ, ಪ್ರೀಮಿಯಂ ಕ್ವಾಲಿಟಿ ಸೀಟ್ ಕವರ್ಸ್, I10 ಅಂತ ಮೋನೋಗ್ರಾಮ್ ಹಾಕಿದ ಸೀಟ್ ಕವರ್ಸ್ ನಿಮ್ಗೆ ಸಿಗ್ತದೆ ನೋಡಿ. ಹಂಗೆ ತುಂಬ ನೀಟ್ ವೆಲ್ ಮೇಂಟೈನ್ಡ್ ವೆಹಿಕಲ್. ಗಾಡಿ ಬಂದು ನಿಮಗೆ ಬೆಸ್ಟ್ ಪ್ರೈಸ್, ಬೆಸ್ಟ್ ಡೀಲ್, ಬೆಸ್ಟ್ ಆಫರ್ಲೆಸ್ ಸರ್ ಕೊಡ್ತಾ ಇದ್ದಾರೆ. ಹಾಗೆ ನೋಡ್ಬೋದು, ನೀವು ಬನ್ನಿ, ಫೈನಲ್ ಗಾಡಿ ಫೈನಲ್ ಮಾಡಿ, ಫೈನಲ್ ಪೇಮೆಂಟ್ ಆನ್ ಟೇಬಲ್ಲೇ ನಿಮ್ಗೊಂದು ಬೆಸ್ಟ್ ಡೀಲ್ ಸಿಗ್ತದೆ ನಿಮ್ಗೆ ಖಂಡಿತಾಗೆ. ಹುಂಡೈ 1.2 ಇಂಜಿನ್ ಇದು, 1.2 ಲೀಟರ್ ಇಂಜಿನ್ ಇದು. Honda Brio ಇದು ವಿತ್ IV ಟೆಕ್ ಎಂಜಿನ್ ಬರ್ತದೆ ಸರ್. ಡೀಟೇಲ್ಸು ಸರ್ ವೆರಿ ಗುಡ್ ಕಂಡೀಷನ್ಸ್ ಇದೆ. ಈ ಗಾಡಿ ಬಂದು ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ಮಿಂಟ್ ಕಂಡೀಷನ್ಸ್ ಇದೆ. ಕಸ್ಟಮರ್ ಬಂದು ನೋಡಲಿ, ಒಳಗಡೆ ಇಂಟೀರಿಯರ್ ಇರ್ಬೋದು, ಟಯರ್ಸ್ ಇರ್ಬೋದು, ಎಲ್ಲ ನ್ಯೂ ಬ್ರ್ಯಾಂಡ್ ಟಯರ್ಸ್ ಇದೆ. ಇಂಟೀರಿಯರ್ ಅಷ್ಟೇ ಲೆದರ್ ಶೀಟ್ಸ್ ಇದೆ. 280 ಕೊಡ್ತೀನಿ ಸರ್. ಗಾಡಿ ಬಂದು ಚಿರಾಗ್ ಕಾರ್ಸಲ್ಲಿ ನೋಡಿ, 2 ಲಕ್ಷ ನಿಮಗೆ ನಮ್ಮದೇ ಚಿರಾಗ್ ಫೈನಾನ್ಸಲ್ಲಿ ಮಾಡ್ಕೊಡ್ತೀನಿ ಸರ್. ಓಕೆ, ಗ್ರೇಟ್. 280 ಸರ್ ಹೇಳ್ತಾರೆ, 280 ಹೇಳ್ತಾರೆ. ಅದರಲ್ಲಿ 2 ಲಕ್ಷ ನಿಮ್ಗೆ ಚಿರಾಗ್ ಫೈನಾನ್ಸಲ್ಲೇ ಆಗುತ್ತೆ. ಬರೀ ಒಂದು 80,000 ತಗೊಂಡು ಬನ್ನಿ, ಈ ಗಾಡಿ ನಿಮ್ದಾಗುತ್ತೆ. Honda Brio IV ಟೆಕ್ ಎಸ್ ಎಂಜಿನ್ ಇದು ನೋಡಿ. ಗಾಡಿ ಸೂಪರ್ ಆಗೈತೆ, ರೆಡ್ ಕಲರ್ ಗಾಡಿ, 4 ಟೈರ್ಸ್, ಬಟನ್ಸ್ ಎಲ್ಲ ಫ್ರೆಶ್ ಇದೆ. ಬಾಡಿ ಎಲ್ಲ ತುಂಬ ನೀಟಾಗಿದೆ. ಇಂಟೀರಿಯರ್ಸ್ ನೋಡಲ್ಲ. Honda Brio IV ಟೆಕ್ ಎಸ್ ಎಂಜಿನ್ ಇಂದು ಒಳಗಡೆ ಇಂಟೀರಿಯರ್ಸ್ ನೋಡ್ಬೋದು. ಇಂಟೀರಿಯರ್ಸ್ ಅಷ್ಟು ನೀಟಾಗಿದೆ. ಸೀಟ್ ಕವರ್ಸು ಇಂಟ್ಯಾಕ್ಟ್ ಆಗೈತೆ ನೋಡಿ. ಇಲ್ಲಿ ರ್ಯಾರ್ ಸೀಟ್ಸ್ ನೋಡ್ಬೋದು. ಸೀಟ್ ಕವರ್ಸ್ ಎಲ್ಲ ಸೂಪರ್ ಆಗೈತೆ, ಎಲ್ಲ ತುಂಬ ನೀಟಾಗೈತೆ. Honda Brio IV ಟೆಕ್ ಎಸ್ ಎಂಜಿನ್ ಇದು. Hyundai Eon KA04 ರಿಜಿಸ್ಟ್ರೇಷನ್ ಡೀಟೇಲ್ಸು ಸರ್ 2012 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ಲು. ಯಾರೆಲ್ಲ ಇಯಾನ್ ವೆಹಿಕಲ್ಲು ಲೋ ಬಜೆಟಲ್ಲಿ, ಅದರಲ್ಲೂ ಸ್ಮಾಲ್ ವೆಹಿಕಲ್ಲು, ಸಿಟಿಲೆಲ್ಲ ಯೂಸ್ ಮಾಡುವಂಥ ವೆಹಿಕಲ್ಲು, ಭಾಳ ಚಿಕ್ಕ ವೆಹಿಕಲ್ಲು, ಕಸ್ಟಮರ್ಗೆ ಸ್ಮಾಲ್ ಫ್ಯಾಮಿಲಿಗೆ ಯೂಸ್ ಆಗುವಂಥ ವೆಹಿಕಲ್ಲು, ಪೆಟ್ರೋಲ್ ವೆಹಿಕಲ್ಲು, ಅದರಲ್ಲೂ 22 ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ. ಗಾಡಿ ವೆರಿ ಗುಡ್ ಕಂಡೀಷನ್ಸ್ ಇದೆ. ಸಿಂಗಲ್ ಓನರು, ಏನು ಓನರ್ಶಿಪ್ಪು ಜಾಸ್ತಿ ಆಗಿಲ್ಲ ಸರ್. ಚಾನ್ಸ್ ರೇಟ್ ಸರ್ 225 ಕೊಡ್ತೀನಿ ಸರ್. 225 ಅಷ್ಟೇ ಚಾನ್ಸ್ ರೇಟ್. ಓಕೆ, ವೆರಿ ಚಾನ್ಸ್ ರೇಟ್. ಓನ್ಲಿ 2,25,000, 2,25,000 ಫೈನಲ್ ಗಾಡಿ ಎಕ್ದಮ್ ಸೂಪರ್ ಸಿಂಗಲ್ ಓನರ್ ವೆಹಿಕಲ್ ನೋಡ್ಕೊಳ್ಳಿ. ಸಿಂಗಲ್ ಓನರ್ ವೆಹಿಕಲ್ ನಿಮ್ಗೆ ಈ ರೇಟಲ್ಲಿ ಸಿಗ್ತಾ ಇದೆ. ಕಂಡೀಷನ್ ಟಾಪ್ ಕ್ಲಾಸ್. KA04 ಮೆರೂನ್ ಕಲರ್ ವೆಹಿಕಲ್ ನೋಡ್ತಾ ಇದ್ದೀರಾ, ಡೇ ಲೈಟ್ ನೋಡ್ತಾ ಇದ್ದೀರಾ. ಬಾಡಿ ಎಲ್ಲ ತುಂಬ ನೀಟಾಗೈತೆ. ಟಯರ್ಸ್ ನೋಡ್ಬೋದು, 4 ಟಯರ್ಸ್ ಗುಡ್ ಕಂಡೀಷನಲ್ಲೇ ಐತೆ. ಹಾಗೆ ಇಂಟೀರಿಯರ್ಸ್ನ ನೋಡಿ, ಇಂಟೀರಿಯರ್ಸ್ನ ವೆಲ್ ಮೇಂಟೈನ್ ವಿತ್ ಪೈನಿಯರ್ ಆಡಿಯೋ ಸಿಸ್ಟಮ್ ಜೊತೆ ಸಿಗ್ತಾ ಇದೆ ನೋಡಿ. ಪೈನಿಯರ್ ಕಂಪ್ನಿ, ಬ್ರ್ಯಾಂಡೆಡ್ ಕಂಪ್ನಿ ಇದೆ. ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡ್ತಾ ಇದ್ದೀರಾ. ಓನ್ಲಿ 2,25,000, 2,25,000. ಸುಜುಕಿ ಆಲ್ಟೋ ಸರ್ ಡೀಟೇಲ್ಸು. ಸರ್ ಇದು ಅಷ್ಟೇ, ಯಾರಾದರೂ ಸ್ಮಾಲ್ ವೆಹಿಕಲ್ಲು, ಅದ್ರ ಜೊತೆಗೆ ಸ್ಮಾಲ್ ಆಗಿ ಫ್ಯಾಮಿಲಿ, ಒಂದು ಚಿಕ್ಕ ಫ್ಯಾಮಿಲಿ ಸ್ಟಾರ್ಟಿಂಗ್ ಕಲಿಯುವಂಥವ್ರು, ಪ್ಲಸ್ ಸರ್ ನನಗೆ ಸಾಧಾರಣ ಚಿಕ್ಕ ಗಾಡಿ ಬೇಕು ಅನ್ನೋವಂಥವ್ರು ಈ ಗಾಡಿನ ಯೂಸ್ ಮಾಡ್ಕೋಬೋದು. 2011 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ಲು. ಚಾನ್ಸ್ ರೇಟ್ ಸರ್ 2 ಲಕ್ಷ ಸರ್. ಓಕೆ, ಮಾರ್ಕೆಟ್ ನಿಮಗೆ 2,20,000 25,000 ಹೇಳ್ತಾರೆ ಬೆಂಗಳೂರಲ್ಲಿ. ನಾನು ಈ ಗಾಡಿನ 2 ಲಕ್ಷಕ್ಕೆ ಕೊಡ್ತಾ ಇದ್ದೀನಿ. ಕಸ್ಟಮರ್ ಬಂದು ನೋಡಲಿ, ಚಿರಾಗ್ ಕಾರ್ಸಲ್ಲಿ ಗಾಡಿ. ನಾವು ಅಷ್ಟೇ ರೈನ್ ಗಾರ್ಡು, ಕೂಲಿಂಗ್ ಪೇಪರು, ವೀಲ್ ಕ್ಯಾಚ್, ಡೋರ್ ಕ್ಯಾಚು ಇದೆಲ್ಲ ನಾವೇ ಹಾಕ್ಸಿರುವಂಥದ್ದು. ಕಸ್ಟಮರ್ ತೊಗೊಂಡೋಗಿ ಆರಾಮಾಗಿ ಯೂಸ್ ಮಾಡ್ಬೋದು. ಓಕೆ, ಗ್ರೇಟ್ ಸರ್. ನೋಡಿ, ಬಜೆಟ್ ಗಾಡಿ ಓನ್ಲಿ 2 lakhs, ವೆರಿ 2 ಲಕ್ಷ. ಸಿಂಗಲ್ ಓನರ್ ವೆಹಿಕಲ್ ಅದನ್ನು ನೋಡಿ. ಈ ಮಾಡೆಲ್ ಗಾಡಿಗಳು ಸಿಂಗಲ್ ಓನರ್ ಗಾಡಿ
ನಿಮ್ಗೆ ಸಿಕ್ಕೋದು ಭಾಳ ಕಷ್ಟ. ಈ ಥರ ಗಾಡಿ ತುಂಬ ಡಿಮ್ಯಾಂಡ್ ಇದೆ. ಸಿಲ್ವರ್ ಕಲರ್ ವೆಹಿಕಲ್, ಡೇ ಲೈಟ್ ನೋಡ್ತಾ ಬಾಡಿ ಎಲ್ಲ ತುಂಬ ನೀಟಾಗಿದೆ. ಸಿಂಗಲ್ ಓನರ್ ವೆಹಿಕಲ್, ಬರೀ 2 ಲಕ್ಷ. ಬಂಪರ್ ಜಾಕ್ಪಾಟ್ ಆಫರ್, ಬರೀ 2 ಲಕ್ಷ. ನೋಡಿ 4 ಟೈರ್ಸು ಗುಡ್ ಕಂಡೀಷನ್, ಬಟನ್ಸ್ ಎಲ್ಲ ಫ್ರೆಶ್ ಐತೆ. ಇಲ್ಲಿ ನೋಡೋ ಸನ್ ಫಿಲ್ಮ್ ಪೇಪರ್ ಕೂಡ ನಿಮ್ಗೆ 4 ಡೋರ್ಸಲ್ಲಿ ಹಾಕಿದ್ದಾರೆ. ಮತ್ತು ಒಳಗಡೆ ನೋಡ್ಬೋದು ಸೀಟ್ಸ್ ಎಲ್ಲ ನೋಡಿ ವಿತ್ ಸೀಟ್ ಕವರ್ಸ್ ಜೊತೆನೇ ಬರ್ತಾ ಇದೆ. ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಆಗಿದೆ. ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು ತುಂಬ ನೀಟಾಗೈತೆ. ನಿಮಗೆ ಬಂದು ಇದು 2 ಲಕ್ಷಕ್ಕೆ ತುಂಬ ಜಾಕ್ಪಾಟ್ ಗಾಡಿನೇ ಹೇಳಬೇಕು. ರ್ಯಾರ್ ಸೀಟ್ಸ್ ನೋಡ್ಬೋದು, ರ್ಯಾರ್ ಸೀಟ್ಸಲ್ಲಿ ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಆಗಿದೆ. ಫ್ರಂಟ್ ಸೀಟ್ಸ್ ಪ್ಲಸ್ ರ್ಯಾರ್ ಸೀಟ್ಸ್ ಎಲ್ಲ ನಿಮಗೆ ಬಂದು ಸೀಟ್ ಕವರ್ಸ್ ಬಂದು ತುಂಬ ಇಂಟ್ಯಾಕ್ಟ್ ಆಗಿದೆ. ಓನ್ಲಿ 2 lakhs ಜಾಕ್ಪಾಟ್ ಗಾಡಿ, ಬರೀ 2 ಲಕ್ಷ. 10K50 ರಿಜಿಸ್ಟ್ರೇಷನ್ ಸರ್. ಡೀಟೇಲ್ಸ್ ಈ ಗಾಡಿ ಇಲ್ಲೇ ಚಾಮರಾಜನಗರ RTO ಆಗಿದೆ, ನಮ್ಮ ನಗರದಲ್ಲೇ ಐತೆ. ಓಮ್ RTO 2010 ಮಾಡಲು ಗಾಡಿ, ಗುಡ್ ಕಂಡೀಷನ್ಸ್ ಇದೆ. FC-ನೂ 4 ವರ್ಷನೋ ಏನೋ ಇದೆ, 4 ವರ್ಷನೋ 5 ವರ್ಷ FC ರನ್ನಿಂಗ್ ಇದೆ. ಗಾಡಿ 220 ಕೊಟ್ಬಿಡ್ತೀನಿ ಸರ್. ಕಸ್ಟಮರ್ ನೋಡಲಿ, ಇನ್ನೂ ಸ್ಮಾಲ್ ಒಂದು 5,000 ನೆಗೋಷಿಯಬಲ್ ಮಾಡೋಣ ಸರ್. ಗಾಡಿ ತೊಗೊಂಡು 4 ಟೈರು ಚೆನ್ನಾಗಿದೆ. ಒಬ್ಬರು ಇಂಜಿನಿಯರ್ ಇರೋದು ಗಾಡಿ, ಅವರು ಓನ್ ಯೂಸ್ ಆಗಿ ಇಟ್ಕೊಂಡಿರೋಂಥ ಗಾಡಿ. ಗಾಡಿ ಬಾಡಿ ಲೈನಿಂಗು, ಒಳಗಡೆ ಇಂಟೀರಿಯರ್ ಇದೆಲ್ಲ ತೋರಿಸಿ. 4 ಬ್ರ್ಯಾಂಡ್ ಟೈರೇ ಇದೆ ಸರ್. 220. ಓಕೆ, ಗ್ರೇಟ್. 2,20,000 ಆನ್ ಟೇಬಲಲ್ಲಿ ಬಿಸ್ನೆಸ್ ಕ್ಲೋಸಿಂಗ್, ಡೀಲ್ ಕ್ಲೋಸಿಂಗಲ್ಲೇ ನಿಮ್ಗೆ ಇನ್ನೊಂದು 5,000 ಕಡಿಮೆ ಮಾಡೇ ಕೊಡ್ತೀನಿ ಅಂತ ಸರ್ ಹೇಳಿದ್ದಾರೆ. ಆನ್ ಟೇಬಲ್ಲೇ ನಿಮ್ಗೆ ಡಿಸ್ಕೌಂಟ್ ಆಗುತ್ತೆ ಗಾಡಿ ಫೈನಲ್ ಆಗದ ಸಮಯದಲ್ಲಿ. ಈಗ ನೋಡಿ ಗ್ರೇ ಕಲರ್ ಗಾಡಿ ಸೂಪರ್ ಆಗೈತೆ. ಮತ್ತು ಅನದರ್ ಹೈಲೈಟ್ ಪಾಯಿಂಟ್, ಇದು ಕಪ್ಪ ಎಂಜಿನ್. ಕಪ್ಪ ಇಂಜಿನ್ಗೆ ಭಾಳ ಬೇಡಿಕೆ ಇರೋದು. ನೋಡಿ ಕಪ್ಪ ಇಂಜಿನ್ ಗಾಡಿ ಸಿಕ್ಕೋದು ಭಾಳ ಕಷ್ಟ, ತುಂಬ ಡಿಮ್ಯಾಂಡ್ ಇರೋದು ಕಪ್ಪ ಇಂಜಿನ್ ಗಾಡಿ. ಇದು K50 ರಿಜಿಸ್ಟ್ರೇಷನು. ಎಕ್ಸ್ಟೀರಿಯರ್ ಬಾಡಿ ಎಲ್ಲ ನೀಟಾಗಿದೆ. ಟೈರ್ಸ್ ನೋಡ್ಬೋದು, 4 ಟೈರ್ಸ್ ಮೇಲೆ ಗುಡ್ ಕಂಡೀಷನ್ ವಿತ್ ಬಟನ್ಸ್ ಎಲ್ಲ ಫ್ರೆಶ್ ಬಟನ್ ಜೊತೆನೇ ಬರ್ತಾರೆ. ಇಂಟೀರಿಯರ್ಸ್ ಎಲ್ಲ ತುಂಬ ನೀಟ್ ಕಂಡೀಷನ್ಲೇ ಐತೆ. ಸೀಟ್ ಕವರ್ಸ್ ಎಲ್ಲ ನೋಡ್ಬೋದು, ರ್ಯಾರ್ ಸೀಟ್ ಕವರ್ಸು. ಓವರ್ ಆಲ್ ಕಂಡೀಷನ್ ಆಫ್ ದ ವೆಹಿಕಲ್ ಇಸ್ ವೆರಿ ಗುಡ್. ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ತುಂಬ ನೀಟಾಗೈತೆ. K53 ರಿಜಿಸ್ಟ್ರೇಷನ್, ಈಕೋ ವೈಟ್ ಕಲರ್ ಗಾಡಿ ಸರ್. ಡೀಟೇಲ್ಸ್ ಸರ್ 2021 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ಬರೀ 23,000 ಚಿಲ್ಲರೆ ಓಡಿರೋಂಥ ಗಾಡಿ. ಶೋರೂಮ್ ಹಿಸ್ಟ್ರಿ ಗಾಡಿ. ಶೋರೂಮ್ಗೆ ತೊಗೊಂಡೋಗಿ ಚೆಕ್ ಮಾಡಿಸಿ ಅನಂತರ ಕಟ್ಲಿ ಗಾಡಿಗೆ ಪೇಮೆಂಟು. ಕಸ್ಟಮರ್ ಬಂದು ನೋಡಲಿ, 5-15 ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, ಫೈನ್. 5,15,000 ಎಲ್ಲ ವೆರಿ ಗುಡ್ ಕಂಡೀಷನ್ಸ್ ಇದೆ. ಟೈರ್ ಗಿಯರ್ ಎಲ್ಲ. ಕಸ್ಟಮರ್ 1,000 ರೂಪಾಯಿ ಖರ್ಚಿದ್ರೆ ವಾಪಸ್ ಬೈ ಮಾಡ್ತೀನಿ. ಓಕೆ ಸರ್, ಅವ್ರು ಗ್ಯಾರಂಟಿ ಕೊಡ್ತಾರೆ ಈ ಗಾಡಿಗೆ. 1,000 ಖರ್ಚಂದ್ರೆ ನಿಮ್ಮ ಪೈಸಾ ವಾಪಸ್ಸು. ಬರೀ 5,15,000 ಹೇಳ್ತಾರೆ. 5,15,000 ಫೈನಲ್ ಪ್ರೈಸ್ ಇದು. ಏನೋ ಸಣ್ಣ ಪುಟ್ಟ ನೆಗೋಷಿಯೇಟ್ ಆಗ್ಬೋದು, ಅದು ಫೈನಲ್ ಆನ್ ಟೇಬಲ್ ನೋಡೋಲ್ಲ. ವೈಟ್ ಕಲರ್ ಗಾಡಿ ನೋಡಿ, ವೈಟ್ ಕಲರ್ ಗಾಡಿ ಡೇ ಲೈಟಲ್ಲಿ ನೋಡ್ತಾ ಇದ್ರೆ ಸೂಪರ್ ಆಗಿದೆ. ಬಾಡಿ ಎಲ್ಲ ತುಂಬ ನೀಟಾಗಿದೆ. K53 ರಿಜಿಸ್ಟ್ರೇಷನ್. ಎಕ್ಸ್ಟೀರಿಯರ್ ಎಲ್ಲ ಸೂಪರ್ ಇದೆ. ಡಿಕ್ಯಾಲ್ಸ್, ಸ್ಟಿಕ್ಕರ್ಸ್ ಎಲ್ಲ ಹಾಕಿದ್ದಾರೆ. 4 ಟೈರ್ಸ್ ಗುಡ್ ಕಂಡೀಷನ್ಲೇ ಐತೆ, ಹಾಗೆ ನೋಡ್ಬೋದು. ಬಾಡಿ ಎಲ್ಲ ತುಂಬ ನೀಟಾಗಿದೆ. ಒಳಗಡೆ ಇಂಟೀರಿಯರ್ಸ್ ಸೂಪರ್ ಆಗಿದೆ. ಇಲ್ಲಿ ಸ್ವಲ್ಪ ಜಾಗ ಕಡಿಮೆ ಅಂತ ಒಳಗಡೆ ತೋರಿಸ್ಕೊಳ್ಳೋ. ಈಕೋ ಸ್ಟಾರ್ ಇದು, ಮಾರುತಿ ಸುಜುಕಿ ಈಕೋ ಸ್ಟಾರ್ ಸರ್. ಮಾರುತಿ ವ್ಯಾನು ಡೀಟೇಲ್ಸು ಸರ್. ಓಮಿನಿ ಅಂತ ಇದ್ರಲ್ಲ ಸರ್, 2018 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, 3.5 ಲಕ್ಷ ಕೊಟ್ಬಿಡ್ತೀನಿ ಸರ್. ಗಾಡಿ ಬಂದು ನೋಡಿ, ಚಿರಾಗ್ ಕಾರ್ಸಲ್ಲಿ. ಗಾಡಿ ಮಿಂಟ್ ಕಂಡೀಷನ್ಸ್ ಇದೆ. 1,000 ರೂಪಾಯಿ ಖರ್ಚಿದ್ರೆ ವಾಪಸ್ ತಗೋತೀನಿ ಸರ್. ಆ ಕಂಡೀಷನ್ಸ್ ಇದೆ. ಬಾಡಿ ಲೈನಿಂಗು ಅಷ್ಟೇ. ನಾವು ತಂದ ಮೇಲೆ ರೈನ್ ಗಾರ್ಡ್ ಹಾಕಿದ್ದೀವಿ, ಕೂಲಿಂಗ್ ಪೇಪರ್ ಹಾಕಿದ್ದೀವಿ, ಡೋರ್ ಕ್ಯಾಚ್ ಹಾಕಿದ್ದೀವಿ. ಗಾಡಿ ಇನ್ನೇನು ಮಾಡಿಲ್ಲ ಸರ್. 4 ಟೈರು ಒರಿಜಿನಲ್ ಐತೆ. ಗಾಡಿ ನೋ ಬ್ರಷ್ ಟಚಪ್, ಒರಿಜಿನಾಲಿಟಿ ಇರೋಂಥ ಗಾಡಿ. ಈ ಥರ ಗಾಡಿ ಓಮಿನಿ ನನ್ನ ಪ್ರಕಾರ ಹುಡುಕೋತೀನಿ ಅಂದರೆ ಎಂಟೈರ್ ಬೆಂಗಳೂರು ಮೈಸೂರು ಹುಡುಕೋತೀನಿ, ಅದು 10 ಓಮಿನಿ ಸಿಗಲ್ಲ ಸರ್. ಆ ಟೇಸ್ಟಲ್ಲಿ ಇದೆ ಗಾಡಿ. ಕಸ್ಟಮರ್ ಬಂದು ನೋಡಿ, 100% ಬಂದು ಓಮಿನಿ ಬೇಕು ಅಂತ ಬಂದಂಥವ್ರು ಯಾವುದೇ ಕಾರಣದಿಂದ ಬಿಟ್ಟೋಗಲ್ಲ. ಓಮಿನಿ ಆ ಟೇಸ್ಟಲ್ಲಿ ಇದೆ ಸರ್. ಓಕೆ, ಇದು ಆಮ್ನಿ ನೋಡಿ, ಸೂಪರ್ ಟಾಪ್ ಕ್ಲಾಸ್ ಕಂಡೀಷನ್ ಗಾಡಿ ನಿಮ್ಗೆ ಸಿಗ್ತಾ ಇದೆ. K53 ರಿಜಿಸ್ಟ್ರೇಷನ್, ಸಿಲ್ವರ್ ಕಲರ್ ಗಾಡಿ, ಡೇ ಲೈಟ್ ನೋಡ್ತಾ ಇದ್ರೆ ತುಂಬ ನೀಟಾಗೈತೆ. ಸೆಕೆಂಡ್ ಓನರ್ ಗಾಡಿ, ಆದರೆ ಕಂಡೀಷನ್ ಅಂತ ಟಾಪ್ ಕ್ಲಾಸ್ ಆಗಿ ಐತೆ ನೋಡ್ಬೋದು. ಇಲ್ಲಿ ನೋಡಿ ಟೈರ್ಸ್, 4 ಟೈರ್ಸ್ ಗುಡ್ ಕಂಡೀಷನ್. ಬಾಡಿ ತುಂಬ ನೀಟಾಗಿ ಐತೆ. ವೆಲ್ ಮೇಂಟೈನ್ಡ್ ವೆಹಿಕಲ್. ಫಸ್ಟ್ಲ ಬಂದು ಚಿರಾಗ್ ಮೋಟರ್ಸ್, ಚಿರಾಗ್ ಕಾರ್ಸ್ ಒಂದು ವಿಸಿಟ್ ಮಾಡಿ, ಸ್ಟಾಕ್ ನೋಡಿ, ಗಾಡಿ ಟೆಸ್ಟ್ ಡ್ರೈವ್ ತಗೊಳ್ಳಿ. ಖಂಡಿತವಾಗಿ ನೀವು ಈ ಗಾಡಿ ಸೆಲೆಕ್ಷನ್ ಮಾಡಿ. ವ್ಯಾಗನಾರ್ ಸರ್. ಡೀಟೇಲ್ಸು ಸರ್ 2014 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, ಭಾಳ ಗುಡ್ ಕಂಡೀಷನ್ಸ್ ಇದೆ. VXI. ಕಸ್ಟಮರ್ ಬಂದು ನೋಡಲಿ ಸರ್, ಚಾನ್ಸ್ ರೇಟ್ 3.25 ಸರ್. ಓಕೆ, ಫೈನ್. ಗಾಡಿ ವೆರಿ ಗುಡ್ ಕಂಡೀಷನ್ಸ್ ಇದೆ. 4 ಹೊಸ ಟೈರ್ ಇದೆ. ಗಾಡಿ ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ. ಈ ಥರ ವೆಹಿಕಲ್ ಚಿರಾಕ್ಸಲ್ಲಿ, ಅದು ವಿತೌಟ್ ಒಂದೇ ಒಂದು ಆಕ್ಸಿಡೆಂಟ್ ವೆಹಿಕಲ್ ಇಲ್ಲ ಸರ್. ಎಲ್ಲ ಗಾಡಿನೂ ನೀವೇ ಚೆಕ್ ಮಾಡಿದ್ದೀರಾ ಹ್ಯಾರಿಸ್ ಅವರೇ. ಗಾಡಿ ವೆರಿ ಮಿಂಟ್ ಕಂಡೀಷನ್ಸ್ ಇದೆ. ಕಸ್ಟಮರ್ ನೋಡಿದ್ರೆ ಯಾವ ಗಾಡಿ ತೊಗೋಬೇಕು ಅನಿಸುತ್ತೆ. ನಮ್ಮದು ಕೇರ್ಪೇಟೆಲ್ಲಿ ಇನ್ನೊಂದು ಔಟ್ಲೆಟ್ ಇದೆ, ಅಲ್ಲೂ 10 ಕಾರ್ ಇದೆ ಸರ್. ಆಲ್ರೆಡಿ ಶಿಫ್ಟೆಡ್ ಟು 10 ಕಾರ್ಸ್ ಕೇರ್ಪೇಟೆ. ಅಲ್ಲೂ ಬ್ರಾಂಚಸ್ ಇದೆ. ಅಲ್ಲೂ ಒಂದಿನ ಯೂಟ್ಯೂಬ್ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಎಲ್ಲ ಇರೋ ವೆಹಿಕಲ್ ಅದನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ ಸರ್. ಆಲ್ರೆಡಿ 10 ವೆಹಿಕಲ್ಸ್ ಇದೆ ಸರ್. ಓಕೆ ಸರ್, ಓಕೆ. ನೋಡಿ, ಬರೀ 3 ಕಾಲ್ ಸರ್ ಹೇಳ್ತಾ ಇದ್ದಾರೆ. ಓನ್ಲಿ 3,25,000 K50
91 ರಿಜಿಸ್ಟ್ರೇಷನ್ ವೈಟ್ ಕಲರ್ ಗಾಡಿ ನೋಡಿ, ಸೂಪರ್ ಅದ. ವ್ಯಾಗನರ್ ಬಾಡಿ ಎಲ್ಲ ತುಂಬ ನೀಟಾಗಿದೆ. ಬೆಂಗಳೂರು ಗಾಡಿ 4 ಟೈರ್ಸ್ ನೋಡ್ಬೋದು, 4 ಟೈರ್ಸ್ ಗುಡ್ ಕಂಡೀಷನ್. ಹಂಗೆ ನೋಡಿ ಎಕ್ಸ್ಟ್ರಾ ಬಾಡಿ ಎಲ್ಲ ತುಂಬ ನೀಟಾಗಿದೆ. ಮತ್ತು ಇದು ನೋಡಿ ಫ್ಯೂಯಲ್ ಹಾಕೋದು, ಫ್ಯೂಯಲ್ ಟ್ಯಾಂಕ್ ನೋಡಿ, ಪೆಟ್ರೋಲ್ ಅಂತ ಪೆಟ್ರೋಲ್ ಹಾಕ್ತಾರೆ, ಡೀಸೆಲ್ ಅಂತ ಮಾರ್ಕಿಂಗ್ ಇರ್ತದೆ, ಮೊನೋಗ್ರಾಮ್ ಇರ್ತದೆ. ಸೊ ಪೆಟ್ರೋಲ್ ಬಂಕಲ್ಲಿ ಏನು ಕನ್ಫ್ಯೂಷನ್ ಆಗಲ್ಲ. ಹಾಗೆ ನೋಡಿ ಬಾಡಿ ಎಲ್ಲ ತುಂಬ ನೀಟಾಗಿದೆ. ಒಳಗಡೆ ಇಂಟೀರಿಯರ್ ಸೀಟ್ ಕವರ್ಸ್ ಎಲ್ಲ ನೋಡಿ, ಸೀಟ್ ಕವರ್ಸ್ ಎಲ್ಲ ಬ್ಯೂಟಿಫುಲ್ ಆಗಿದೆ, ತುಂಬ ಇಂಟ್ಯಾಕ್ಟ್ ಆಗಿದೆ. ಇಂಟೀರಿಯರ್ಸ್ ಟಾಪ್ ಕ್ಲಾಸ್ ಆಗಿ ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲೇ ನೋಡಿ ರ್ಯಾಟ್ ಸೀಟ್ಸ್ ನೋಡಿ, ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಆಗೈತೆ. ಗಾಡಿ ಗುಡ್ ಕಂಡೀಷನ್ಲೇ ಐತೆ. ನಿಮಗೆ ಒಂದು ಗಾಡಿ ತೊಗೊಳ್ಳಿ, ವ್ಯಾಗ್ನಾರ್ ಬೇಗ ಹೋಗ್ಬರುತ್ತೆ, ತುಂಬ ಡಿಮ್ಯಾಂಡ್ ಇರೋದು. ವ್ಯಾಗ್ನಾರ್ K03 ರಿಜಿಸ್ಟ್ರೇಷನ್ ಸರ್, ಡೀಟೇಲ್ಸು ಸರ್ 2012 ಮಾಡಲು, ಸಿಂಗಲ್ ಓನರ್, ಸೆಕೆಂಡ್ ಓನರ್ ವೆಹಿಕಲ್ಲು, VXI ವೆರಿ ಗುಡ್ ಕಂಡೀಷನ್ಸ್ ಇದೆ. 2.5 ಕೊಟ್ಬಿಡ್ತೀನಿ ಸರ್. ಓಕೆ ಫೈನ್. ಬೇರೆ 2.5 ಸಾವಿರ ಹೇಳ್ತಾರೆ, 2,50,000 ನೋಡಿ. ಗಾಡಿ ಸೂಪರಾಗಿ ಐತೆ, ಸೆಕೆಂಡ್ ಓನರ್ ವೆಹಿಕಲ್ಲು. ಬಾಡಿ ಎಲ್ಲ ತುಂಬ ನೀಟಾಗಿದೆ. ಟೈರ್ಸ್ 4 ಟೈರ್ಸ್ ಗುಡ್ ಕಂಡೀಷನ್ ಇದೆ. ಹಾಗೆ ನೋಡಿ ಇಂಟೀರಿಯರ್ಸ್ ನೋಡ್ಬೋದು, ಇಂಟೀರಿಯರ್ಸ್ ಗುಡ್ ಕಂಡೀಷನ್ ಇದೆ. ಸೀಟ್ ಕವರ್ಸ್ ಎಲ್ಲ ನೋಡಿ ಸೂಪರ್ ಕಂಡೀಷನ್ ಇದೆ. ಸೀಟ್ ಕವರ್ಸ್ ಎಲ್ಲ ನೋಡಿ ಇಂಟ್ಯಾಕ್ಟ್ ಆಗಿದೆ. ಎಕ್ಸ್ಟ್ರಾ ಇಂಟೀರಿಯರ್ ಎಲ್ಲ ಟಾಪ್ ಕ್ಲಾಸಲ್ಲೇ ಇದೆ.